ಸಂತೋಷವಾಗಿ ಇಟ್ಕೊಂಡು ಬೇಳೆ ಕೊಡೋದು ಇದು ಒಂದೇ ರೆಡಿಯನ್ನು ಸೇರಿ ಭಾರಿ ಕೊಡ್ಲುಡು ಕೆಲಸ ಅಂತೀನಿ ಆಚಾರ್ಯ
ಒಂದು ದಿನ ಇಂಗ್ಲೂ ಸುನಾಮಿ ಮನೆ ಬಂದು ಕೊಡ್ತೀರಿ ಬೈಗ 6 ಗಂಟೆ ಮುಂದೆ ಪೋನ ಕಾರಣ ಬೇಲೆ ಏರ್ಪಲ್ಲ ಬಾರಿ ಪೊರ್ಲಾವುಡು ಬೇಲೆ ಅಂತ ಬಂದ ಉದ್ದೇಶ ಆರ್ಮಿತೆ ಇದನ್ನು ಬಾರಿ ಪೊರ್ಲುಡು ಬೇಲೆ ಆದ್ಮೇಲೆ ಎಂಗ್ಲೇ ಬಾರಿ ಪೊರ್ಲು ತೋಜುಂಡು ಆಡ ತೊಡಗಿನ ఆయన ಪೊರ್ಲು ಸ್ವೀಕಾರ ಮಾಡ್ಕೊಡು ఆయన ಪೊರ್ಲು ಫುಲ್ಲು ಈ ಊರಿಗೆ ಅನುಗ್ರಹ ಮಾಡ್ಕೊಂಡು ಇಂಥ ನಿರಂತರವಾಗಿ ಕೇಳಿ ಈರಿಗೆ ಅಂಚಿನ ಯೋಗನ ಕೊಡ್ತೇವೆ ಪುದರ್ ಇಂಚಿನ ಬರ್ತಾ ಏಪಲಿನ ಇಂಥ ನಿರಂತರವಾದ ಈ ಪುದರ್ ವರಿ ಉಂಟು ಈ ಕ್ಷೇತ್ರ ನಾನು ಇಂಥ ನಾನು ಬೇಲೆ ಇತ್ತಿನಲ್ಲ ಈರ ಮಲ್ಪಾದ ಕೊಡೋದು ಮಾತಾಡ್ತೆ ವಿಶ್ವಕರ್ಮ ಆಚಾರ್ಯರಿಗೆ ನಿರ್ದೇಶನ ಮಾಡ್ತಿದ್ದೀರಿ ಇಂಚ ಮಲ್ಪಲೇನು ಏನು ಅಂಚನೆ ಮಾತಿದ್ದೀರಾ ಇಂಚನೆ ಆ ಬೇಲೆ ಮಲ್ಪಾದ ಕೊಡ್ತೀರಿ ಮಾಡಿದ ಆಚಾರ ಮಾಡ್ತೇವೆ ಚಾಲಚೂರು ಬೇಜಾರು ಇಂಚನೆ ಇತ್ತಿಲ್ಲ ಈ ಮಾತು ಹೋಗಲ ಮನಸ್ಸಿಗೆ ಇದ್ದೀವಣ ಅಂದ್ರೆ ఆయన పొరులుడు ఈ క్షేత్రం గుర్తుకొట్టిన మాత్రం తొడగిన పొరులుడు పొరులు అనుగ్రహం అనుకోవడం మనకి నెలతోటి ఇంట్లోకి ఆయన పీఠం పట్టుకోవాలి అడ్డపురం ఆచార్య అప్పుడు విశ్వకర్మ దాంట్లో మరం మొత్తం వాటి రాత్రి ಸಂಪೂರ್ಣ ಸ್ವೀಕಾರ सर्वागस्मानपदुष्टदेनो देव्यै नमः ॐ वामदेवाय नमः ज्येष्ठाय नमः श्रेष्ठाय नमो रुद्राय नमः कालाय नमः कलविकरणाय नमो बलविकरणाय नमो बलाय नमो बलप्रमदनाय नमः सर्वबोधमिदं विष्णुर्विचक्रमे त्रेधानिददे पदं तमाळवच्यवां दुरे विष्णवे नमः ॐ भास्कराय विद्महे महत्युदिकराय धीमहि तन्नो आदित्यः प्रचोदयात् यो नः महेश्वरः ಕಾರ್ಯ ಒಳ್ಳೆ ದೇವರಿಗೆ ಒಳಪೇಕ ನಾನು ಕೇಳಿದ್ವಿ
ದೇವರ ಕೆಲವೊಂದು ನನಗೆ ಕೇವಲ ಮಂತ್ರ ಮಾತ್ರ ಐಕೋತಾರೆ ವೇದೋಕ್ತವಾದ ಮಂತ್ರಘೋಷ ಅಂತಲ್ಲ ಆ ಮಂತ್ರಘೋಷ ದೇವರಿಗೆ ಮತ್ತು ಯಾವುದೇ ಮಂತ್ರದುಳ್ಳ ದಾಖಲೆ ಬರ್ತಾವೆ ಇಂಚಿನ ಹಂತದಲ್ಲಿ ನಮಗೆ ಕಲ್ಪಿಸಿದರೆ ದೇವರು ಬರ್ತಾರೆ ಐಕೋತಾರೆ ಶುರುಡಾದ ಪತ್ರ ಪುಷ್ಪ ಫಲ ಸಂಗ್ರಹ ಉಂಟು ಹಣ್ಣಗ ಪತ್ರ ಹಣ್ಣಗ ಮಂತ್ರ ಆಯ್ತಾದ್ರೆ ಪವಿತ್ರತೆ ಪುಷ್ಪ ಹಣ್ಣಗ ಮಲ್ಲಿಗೆ ಅಲಂಕಾರ ಫಲಗಳು ಫಲಗಳ ವಿಶೇಷ ಜಾತಿ ಫಲವಸ್ತುಗಳು ಅಂತ ಫಲಗಳ ವಿಶೇಷ ತೆಂಗಿ ಎಲ್ಲ ಫಲಗಳ ವಿಶೇಷ ಹಣ್ಣು ಅವಿದ್ಯೆ ಅಂತ ಹಣ್ಣಗೆ ಐದು ಅರ್ಪಣೆ ದೇವರಿಗೆ ಅರ್ಪಣೆ ಅನ್ಕೊಡ್ತೀವಿ ಇವಾಗ ಐದು ಜಾಯಿಗೆ ಹೋಗ್ತದೆ ಒಂದು ಹಣ್ಣಗ ತೆಂಗಿ ಹಣ್ಣಗ ಅವು ವಿಶೇಷವಾದ ದೇವರೇ ಐದು ನೀರು ಜೊತೆ ಆಯಿತು ಆ ತೆಂಗಿನ ಭೂಮಿ ಶಿಷ್ಟುಗಳು ಬಂದುಕೊಳ್ತೀವಿ ಅದೇ ಥರ ಅವು ದೇವರ ನೀರನ್ನು ದೇವರಿಗೆ ಅರ್ಪಣೆ ಕೊಡುವುದು ಒಂದು ಶಾಸ್ತ್ರ ಐಕೋಸ್ಕರ ತೆಂಗಿ ಬೊಂಡ ನಂತ ಅಭಿಷೇಕವನ್ನು ದೇವರಿಗೆ ಭಾಳ ಸಂತೋಷ ಮತ್ತೆ ಬಾಳೆಬರ್ನು ನನಗೆ ಒಂಜಿ ಕೈ ಬಾಳೆಡು ಒಂಜೇ ಕೈಲಿ ಹಾಕೋಣ ಕೈತು ಮುಂಗುತ್ತದ ಹಾಕೋಣ ಆ ಬಾಳೆ ಕೈಯಲ್ಲಿ ವಾಪಸ್ ಎರಡು ಕೈ ಕಟ್ತಾ ಹಾಕೊಂಡು ವಾಪಸ್ ಎರಡನೇ ಹಾಕೋಣ ಅಂತಾರ ವಿಶೇಷವಾದ ಫಲಗಳಿಡು ಅವು ವಿಶೇಷ ಐದು ತೀರ್ಥವಂತ ಅಂತ ಇದ್ದೀವಿ ಬಾಕಿ ಅಂತ ಆಡೈತೆ ಅಂತಂದ ಅವನು ತಿಂದು ಬಿಟ್ಟು ಸಣ್ಣ ರೀತಿ ನನಗೆ ಹತ್ತಿರ ಮಾಡುವಂಥ ಅಂತ ಸಂಗ್ರಹಿಗಳು ಸಂಗ್ರಹಿಸಿ ಐದು ದೇವರು ಬ್ರಹ್ಮಗೆ ಸಿಟ್ಟೋದಾಗ ಮನುಷ್ಯರು ಆ ಮನುಷ್ಯರು ವಿಶೇಷವಾದ ಜ್ಞಾನ ಸಂಪತ್ತು ಆ ಜ್ಞಾನ ಸಂಪತ್ತುಗಳಿರ್ತಾರ ಮನುಷ್ಯ ಬೆಂಚ ಬದುಕೊಡೋದಾಗ ದೇವರನ್ನ ಸೇವೆ ಅಂದ್ರೆ ದೇವರು ತಪೋಡ ಬೆಂಚಿನಂತ ಕೂಡ ಅದರ ಮಂತ ಕೊಳ್ಪಿರುವಂತೆ ಶಾಸ್ತ್ರಗಳನ್ನು ಪಂಡಿತ ವಚನ ಅವತ್ತಂದರೆ ಗೀತೆಗಳ ಪಾತ್ರ ಅನನ್ಯಾಂ ಚಿಂತೆಯಂತವಾಂ ಯೋಜನಾ ಹರಿವಾಸದೆ ದೇಶಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ಅನನ್ಯ ಭಕ್ತಿತಾರ ಏನ ಸ್ಥಿತಿ ಅಂತಾನ ಆಯನ ಯೋಗವನ್ನಾಗ ಜನ್ಮಾಂತರ ಪಡೆಯುವ ಗೊತ್ತಲ್ಲ ಆ ಯೋಗನ ಕ್ಷೇಮ ಮಾಡಿದ ಜೀವನ ಸುಖ ಸಂತೋಷ ನೆಮ್ಮದಿನ ಕೊಳ್ಪಣ ಅವು ಪೂರ ಭಗವಂತಿ ಕೊಟ್ಟು ರಂಜ ಹೇಳ್ತಾರೆ ಮಂಪಣ ಕರ್ತವ್ಯ ಮಂದ್ರೆ ಅಂತ ಅಭಿವೃದ್ಧಿಗಾರವಾದ ಸೇವೆ ಹೆಚ್ಚಿಗೆ ಮೇಣ ಒಂದು ಹೀಗೆ ಕಮ್ಮಿ ಪಡ್ತದೆ ಪಡ್ಬಿಡಿದೆ ಆಂಡ ದೈವ ಪಡ್ತಾರೆ ದೈವಗಳು ಹಾಕು ಬಾಯಿ ಬಿಡ್ತು ಪಾತಿರ್ಬೋದು ಹಾಕು ಪಣ್ಣಿಚ್ಚಿ ವಚನ ನನಗೆ ಅವು ದೇವರ ಪಡ್ಕೋದ ಅಂತ ಆ ಒಂದು ನಂಬಿಕೆ ಇರ್ತಾರ ನಮ್ಮ ಪರಂಪರೆ ವಿಶೇಷವಾದ ಗುರುಗಳು ಹಾಕು ಯಾವ ರೀತಿ ನಾವು ವಿದ್ಯೆಯನ್ನು ಬಳಸಿದ್ರು ಆ ವಿದ್ಯೆಯನ್ನು ಅಂತ ನಮ್ಮ ದೇವತೆಯನ್ನು ಕರೆದಾಗ ಭಕ್ತಿತಾರ ಶ್ರದ್ಧೆತಾರ ಪ್ರಾರ್ಥನಾ ಪಂಪರದ ಅಥವಾ ಈ ಪೂಜಾ ಮಾಡಿದಾಗ ತೀರ್ನಾಥ ಅಂತಃಕರಣ ಶುದ್ಧಿ ಅಂತ ನಮ್ಮ ದೇವರ ಕರೆದ ದೈವಗಳ ಹಿರಿಯರನ್ನ ಅಷ್ಟಮಂಗಲದ ಕೃಷ್ಣಾತ್ ನಮ್ಮ ಚಿಂತನೆ ಅಂದಾಗ ಕೆಲವು ವಿಷಯಗಳನ್ನು ಗೊತ್ತು ಕೊಡಬೇಕು ಆ ಗೊತ್ತಿದ್ದಾಗ ಐ ನಮ್ಮ ಹಿರಿಯರಲ್ಲಿ ಆಕಳ ಕೇಳಿ ಆಕಳ ಗೊತ್ತು ಕೊಡುವಂತ ನಾವು ಕೂತು ಕೇಳಬೇಕು ಕೆಲವು ಕಳೆದಾಗ ಹಿರಿಯರಲ್ಲಿ ಇದ್ದರೆ ಮಾತಾಡೋದು ಅಂತ ಕೆಲವು ದೂಷಣ ಮಾಡಿಕೊಳ್ಳೋದಿದೆ ನಾವು ದೂಷಣ ಹೇಳ್ತೀವಿ ರಂಜಾನ ದೇವರು ಹಿರಿಯರು ನಾಲ್ಕು ವರ್ಷ ಎಲ್ಲ ನಾವು ಖಂಡಿತವಾದ ಈ ಪದಾರ್ಥಕೊಂಡು ಮಾತ್ರ ನಂಗೆ ಜೀವನ ಹೋದರೆ ಸಾಲ ನಂಗೆ ಗೊತ್ತಿದ್ದೆ ಪರಾಧ ಅಂತಿಲ್ಲ ಸ್ವಲ್ಪ ಆ ವೈದ್ಯನಾಥ ಪರಿವಾರ ದೈವಗಳಿಂದ ಆರಾಧನೆ ಅಂತಂದು ಐಕು ಮಾಡಪ್ಪ ಸಂಬಂಧಪಟ್ಟಂಚಿತ ವ್ಯಕ್ತಿಗಳು ಅಂತ ಪರಂಪರೆ ಹೆಂಚಿನ ಭಕ್ತನ ಆ ಭಕ್ತ ಆ ಹಿನ್ನಡೆದಂತೂ ಇದು ಅಂತ ನಮ್ಮ ಸ್ವಲ್ಪ ಆರಾಧನೆ ಮಾಡಿದಾಗ ಉಪಯೋಗ ಅಂತ ಭೌತಿಕ ಆರಾಧನೆ ಸ್ವಲ್ಪ ಕ್ಷೇತ್ರ ಅಂತೂ ನಮ್ಮವಂತ ಹೋಗಲು ಶಾಶ್ವತ ಆಗ್ತದೆ ದೇವರು ಒಂದು ಮಾತ್ರ ಶಾಶ್ವತ ಅದೇ ಸರಿ ಅದು ಮೂಲಾಲಯ ಸಂಸ್ಕಾರಕ್ಕೆ ಉಪಯೋಗ ಬೇರೆ ಮಿಲ್ಲುತ್ತ ಮರಗಳನ್ನ ಹೆಚ್ಚಿನ ಹಣ್ಣು ಮಿಲ್ಲುಡು ಕೊಡುತ್ತಾ ಆ ಮರಣ ಜಾನ ದುಷ್ಟ ಶಕ್ತಿಗಳಿಂದ ಅವು ಜಾನ ಕಾಲ ತಗೊಂಡು ನಮ್ಮ ಆರಾಧನೆ ನಮ್ಮ ದೇವರಿಗೆ ಉಪದ್ರಮಣ ಏಕೋಸ್ಕರವಾಗಿ ಆ ಶಕ್ತಿ ಏನಂದ್ರೆ ಏಕೋಸ್ಕರವಾಗಿ ಐವಂತ ಶುದ್ಧಿಗಳು ನಮ್ಮ ಕೊಡೋದು ರಾಷ್ಟ್ರೋದ್ಗಮ ಅಂದರೆ ಆ ದುಷ್ಟ ಶಕ್ತಿಗಳನ್ನು ದೂರ ಅಂತ ಐದು ವ್ಯಕ್ತಿ ಹಂಗೆ ವಾಸ್ತು ಕಣ್ಣು ಏತು ಅಳತವಂತೆಲ್ಲ ಒಂದು ವಾರದಾಗ ಒಳಗೆ ಒಂದು ಆಯ ಕಳಿಸ್ತಾರೆ ಎಲ್ಲರೂ ಆ ಆಯ ಒಳ್ಪತ್ತು ನಮ್ಗೆ ಸಾರಣೆ ಆಯ ಎತ್ತಾರಾಡ ದುಂಬಾಗ ಅನ್ಕೋತಿದ್ವಿ ಈಗ ದುಂಬಾಗ ಸಾರಣೆ ದುಂಬು ಮಾತ್ರ ಕಲ್ಲಿಗೆ ಆಯದು ಕೂಡ ಆಯ್ತು ಸಾರಣೆ ಅಂತ 15 ಮುಕ್ಕಾಲು ಇಂಚು
ಕಾರಣ ಹೇಳಬೇಕು ಇದ್ದಿದ್ದು ಅಂತ ಏನಂತ ಜಿಜ್ಞಾಸ ಅವ್ರ ಕುಟುಂಬದ ಹೇಳ್ಬತ್ತನ ಜಿಜ್ಞಾಸ ಅಂಡ್ ಐದು ನಮ್ಮ ಯಾವ ಪರಿವರ್ತನೆ ಉಂಟಲ್ಲ ಸಾಧ್ಯತೆ ಅಥವಾ ನಮ್ಮ ಹೈಕೋರ್ಟ್ ಒಂಜಿ ಕಟ್ಟಡ ಆವಡಲ್ಲ ಒಂದು ಇಲ್ಲ ಆವಡ ನಮ್ಮ ದೇವಸ್ಥಾನ ಆವಡಲ್ಲ ದೇವಸ್ಥಾನ ಆವಡಲ್ಲ ನಾವು ಸಮುದಾಯ ಕೊಡ್ಕೊಂಡು ಬೇಳೆ ಕೊಟ್ಕೊಂಡು ಆ ಬೇಳೆ ಒಳ್ಳಗೆ ಪಡ್ಕೊಂಡು ಮೇಲೆ ನಮ್ಮ ವಿಷಯ ಮಾತ್ರ ಅಥವಾ ಈ ಮಾತ್ರ ಪರಿಪೂರ್ಣ ಅಂತ ಕೊಡ್ಬಿಡ ದೈವಗಳು ದೇವ್ರ ನಮ್ಮ ತೀರ್ಥ ಹೆಚ್ಚಿಕೊಂಡು ರೋಗದಂತ ದತ್ತು ಆ ಭಕ್ತ ದೋಷ ಅಂತ ದೇವರ ಪರಿಹಾರ ಅಂತಗಳು ಅದೇ ಒಳ್ಳೆ ಪ್ರತಿಷ್ಠಾ ಮುಹೂರ್ತ ಅಥವಾ ಮುಹೂರ್ತ ಅಂತಗಳು ಅದೇ ಸಂಬಂಧಪಟ್ಟ ಅಜೀವನವರ್ಗಂತಾಗಲಿದ್ದಾರೆ ಅರ್ಚಕವರ್ಗಂತಾಗಲಿದ್ದಾರೆ ಅದೇ ಮಂತ್ರಿಲ್ಲ ಊರು ನೀರು ಅಂತ ಸಹಕಾರ ಅಂತ ದಾಖಲೆಗಳು ಅದೇ ಊರು ದಾಖಲೆಗಳು ಯಾವಂಜಿ ತರತ ದೋಷ ಬಿಡುತ್ತೆ ಮಂತ ದೇವ ಪರಿಹಾರ ಅಂತ ಕುರಿತು ಸಂಪೂರ್ಣವಾದ ಮಂತ್ರಿಲ್ಲ ಹಾಕ್ಲಾಕ್ಲಿ ಇಷ್ಟಾರ್ಥನ ಅನುಗ್ರಹ ಅಂತ ಕುರಿತು ಉತ್ತರೋತ್ತರವಾದ ಶ್ರೇಯಸ್ಸಾಗಿ ನೀನು ಅದೇ ನಿರಂತರವಾಗಿ ಸೂರ್ಯಚಂದ್ರಾತ್ಮದಿಂದ ದೇವನ ಜಾತಿ ದೇವಗಳನ್ನ ಭಾಗ್ಯನ ನಂಗೆ ಅನುಗ್ರಹ ತಂದುಕೊಳ್ಳಲು ಸಂಧಾನ ಪ್ರಾರ್ಥನೆ ಓಂ ಲಕ್ಷ್ಮೀ ನಾರಾಯಣಾಭ್ಯ ನಮಃ ಉಮಾ ಮಹೇಶ್ವರಾಭ್ಯ ನಮಃ ವಾಣಿ ಹಿರಣ್ಯಗರ್ಭಾಭ್ಯ ನಮಃ ಶಚಿ ಬೃಂದಾಭ್ಯ ನಮಃ ಅರುಂಧವಿತ ಕ್ಷೇತ್ರದಲ್ಲಿ ನಡೆಯುವ ಕರ್ಮೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಕಾರ್ಯಕರ್ತ ಸಂಕೀರ್ತನೆ ನಡೆಸಿಕೊಂಡು ಅವರು ಶ್ರೀಮತಿ ಮಂಜುಳಾದೇವರಿಗೆ ಸಭೆಯಾಗಿ ಹಾರ್ಮೋನಿಯಂ ನಡೆಸಿ Thank you.
ಆರೋಗ್ಯದಿಂದ प्रणतोऽस्मि सदा शिवम् पूज्याय राघवेन्द्राय सत्यधर्मरताय भरताय नमतां कामधेनवे बालाय नीलवपुषे नरकीकिरीटजालाभिरामजननाय दिगम्बराय शार्दूलदिव्यरथभूषणभूषिताय नन्दात्मजाय नवनीतमुषे नमस्ते ಗಜಮುಖ ನಿನ್ನನು ಭಜಿಸುವೆ ಸತತದಿ ನಿಜ ಗಜಮುಖ ನಿನ್ನನು ಭಜಿಸುವೆ ಸತತದಿ ನಿಜ ಭುಜಗಭೂಷಣ ಸುತ ರಜತಮ ಕಳೆಯುತ ಭುಜಗಭೂಷಣ ಸುತ ರಜತಮ ಕಳೆಯುತ ಜಗವರದನ ನೀ ತೋರೋ ಗಜಮುಖ ನಿನ್ನನು ಭಜಿಸುವೆ ಸತತದಿ ನಿಜ ಮತಿಗರೆ ನೀಡು ನೀಡೋ ನಿಜ ಮತಿಗರೆ ನೀಡು ಅಂಬರದಭಿಮಾನಿಗೆ ಸತತದಿ ಹರಿಯ ಅಂಬರ ನೀಡೋ ಕುಂಬಿಳೀಶ ಗೋಪಾಲ ವಿಠಲನ ಕುಂಬಿಳೀಶ ಗೋಪಾಲ ವಿಠಲನ ಎನ್ನಯ ಮನದಿ ನೀ ತೋರೋ ಗಜಮುಖ ಯಾರನೋ ಭಜಿಸುವೆ ಸತತದಿ ನಿಜ ಮತೆಯನೆ ನೀಡೋ ನೀಡೋ ನಿಜ ಮತೆಯನೆ ನೀಡೋ ನೀಡೋ ನಿಜ ಮತೆಯನೆ ನೀಡೋ विघ्नेश्वर महाराज की जय। लक्ष्मी रमण गोविंद गोविंद। हर नम पार्वती पते हर हर ಮಹದೇವ. ವಿಶೇಷವಾಗಿ ಕಣಂತೂರಿನ ಶ್ರೀ ತೋಡಿಕೊಕ್ಕಿನ್ನಾರ್ ದೈವಸ್ಥಾನದ ಬ್ರಹ್ಮ ಕಲಶದ ಮುನ್ನಾ ದಿನ ಇವತ್ತು ಹರಿಕಥಾ ಕೀರ್ತನೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಚಂದ್ರಹಾಸ್ ಕಣಂತೂರವರು ಸಂಪರ್ಕ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಹರಿಕಥೆಯನ್ನು ಯಾಕೆ ಮಾಡಬೇಕು, ಯಾಕೆ ಕೇಳಬೇಕು, ಅದಕ್ಕೆ ಯಾಕೆ ಸಮಯವನ್ನು ಕೊಡಬೇಕು ಅಂತ ಹೇಳಿದರೆ, ಕಲಿಯುಗದಿ ಹರಿನಾಮ ಕೀರ್ತನೆ ಮಾತ್ರ ಅಂತ. ಕೃತಯುಗದಲ್ಲಿ, ತ್ರೇತೆಯಲ್ಲಿ, ದ್ವಾಪರದಲ್ಲಿ ಧ್ಯಾನವನ್ನು
ಯಜ್ಞ ಯಾಗಾದಿಗಳನ್ನು ಅರ್ಚನೆಗಳನ್ನು ಮಾಡಬೇಕಿತ್ತು. ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಸಾಕು ಅಂತ. ಸೊ ಆದ್ದರಿಂದ ತಾಳವನ್ನು ತಟ್ಟಿದವ ದುರಿತವನು ಅಟ್ಟಿದವ ಅಂತ ಹೇಳ್ತಾರೆ. ಬಹಳ ಸುಲಭದಲ್ಲಿ ನಮಗೆ ಬಂದಿರತಕ್ಕಂತಹ ದುರಿತಗಳನ್ನ ದೂರ ಮಾಡಿ ಪುಣ್ಯ ಲಭ್ಯವಾಗುವಂತಹ ಒಂದು ವಿಧಾನ ಕಲಿಯುಗದಲ್ಲಿ ಅಂತ ಹೇಳಿದ್ರೆ ಈ ಹರಿನಾಮ ಸಂಕೀರ್ತನೆ ಅಂತ ಹೇಳುವಂಥದ್ದು. ಆದದ್ದರಿಂದ ಇವತ್ತಿನ ದಿವಸ ನಾವು ಈ ಹರಿಕಥೆಯನ್ನ ಈ ಕ್ಷೇತ್ರದ ಪರಿಸರದಲ್ಲಿ ಮಾಡಲಿದ್ದೇವೆ. ಆದದ್ರಿಂದ ಹರಿಕಥೆಯನ್ನು ಹರಿದಾಸರು ಮಾತ್ರ ಆರೆಗೂ ಮೈಕು ಕೋರ್ತಾರತ್ತ ಅವ್ರು ಮಾತ್ರ ಪಾತೆರಡ ಅಂತ ಹೇಳುವುದಲ್ಲ. ನಾನು ಮಾಡಿದ್ರೆ ಅದು ಹರಿಕಥೆ, ಹರಿಕಥಾ ಕೀರ್ತನೆ. ನಾನು ನೀವು ಸೇರಿ ಮಾಡಿದರೆ ಹರಿಕಥಾ ಸಂಕೀರ್ತನೆ ಅಂತ. ಆದದ್ರಿಂದ ಇವತ್ತು ಮನೆಯಲ್ಲಿ ಊಟ ಮಾಡ್ತೇವೆ ನಾವು. ದೇವಸ್ಥಾನಕ್ಕೆ ಬಂದು ಊಟ ಮಾಡುವಾಗ ಅದು ನನ್ನ ಸಂತರ್ಪಣೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಸೇರಿ ಮಾಡುವಂಥದ್ದು. ಆದದ್ರಿಂದ ಹಾಗೆ ಅಂತ ಹೇಳಿ ಅಲ್ಲಿ ಹರಿದಾಸರು ಮಾತಾಡುದು, ಕೆಳಗೆ ಕುತ್ಕೊಂಡು ನಾವು ಮಾತನಾಡುದು ಅಂತ ಹೇಳಿದ್ರೆ ಹಾಗಲ್ಲ. ಮಾತಾಡ್ಲಿಕ್ಕೆ ಮೈಗೆ ಕೊಟ್ಟದ್ದು ನನಗೆ. ನಾನು ಆಗಾಗ್ಗೆ ಗೋವಿಂದ ಹಾಕಿಸ್ತಾ ಇರ್ತೇನೆ, ಭಜನೆಯನ್ನು ಮಾಡಿಸ್ತಾ ಇರ್ತೇನೆ. ಆ ಸಮಯದಲ್ಲಿ ನಾವು ಕೂಡ ಸೇರಿಕೊಳ್ಳಬೇಕು. ಯಾಕೆಂತ ಹೇಳಿದ್ರೆ ಬಹಳ ಬೇಗ ಭಕ್ತಿಗೆ ಒಲಿಯುವಂಥವ ಭಗವಂತ ಅನುದಿನ ಭಜನೆ ಮಾಳ್ಪಗೆ ನರಕ ಭಯಗಳುಂಟೆ ಅಂತ. ನಮಗೆ ಗೊತ್ತಾಗುವುದಿಲ್ಲ ಹರಿಕತೆ ಕೇಳಿದ್ರಿಂದ ಏನಾಗತ್ತೆ ಅಂತ ಹೇಳಿದ್ರೆ ಪಾಪ ಹೋಗುವುದು ಕಾಣುವುದಿಲ್ಲ, ಪುಣ್ಯ ಬರುವುದು ಕಾಣುವುದಿಲ್ಲ. ಆದರೆ ಪಾಪ ಹೋಗ್ತದೆ, ಪುಣ್ಯ ಬರ್ತದೆ. ಆದದ್ದರಿಂದ ಈ ಕಥಾ ಕೀರ್ತನೆ ಸಾಧನ ಶರೀರವಿದು ಸಾಧಾರಣವೂ ಅಲ್ಲ. ಸಾಧನ ಶರೀರವನ್ನ ಹೊತ್ತುಕೊಂಡು ಬಂದಿರುವಂತಹ ಜೀವಿ ತಾನೇ ಜಗತ್ತಿನಲ್ಲಿ ಸಾಧನೆಗಳನ್ನ ಮಾಡಿ ಬದುಕುವಾಗ ಅದನ್ನ ಭಗವಂತ ನನ್ನಿಂದ ಮಾಡಿಸುತ್ತಾನೆ ಅಂತ ಹೇಳಿ ತಿಳಿದುಕೊಂಡು ಮಾಡಬೇಕು. ಆದದ್ರಿಂದ ಮಾಡತಕ್ಕಂತಹ ಸಕಲ ಕಾರ್ಯಗಳನ್ನ ಕರ್ಮಗಳನ್ನ ಆ ಭಗವಂತನಿಗೆ ಅರ್ಪಿಸಿ ಅದರಿಂದ ಬರತಕ್ಕಂತಹ ಫಲವನ್ನ ಪಡೆಯಬೇಕು ಅಂತ ಹೇಳುವಂಥದ್ದು ಶಾಸ್ತ್ರದಲ್ಲಿ ಹೇಳಿರುವಂಥದ್ದು. ಇವತ್ತು ನಾವು ವಿಶೇಷವಾಗಿ ಶಿವಭಕ್ತ ಮಾರ್ಕಂಡೇಯನ ಚರಿತ್ರೆಯನ್ನ ತಿಳ್ಕೊಳ್ಳಲಿದ್ದೇವೆ. ನಮಗೆಲ್ಲರಿಗೆ ಕತೆ ಗೊತ್ತಿದೆ, ಆದರೂ ಕೂಡ ಭಗವಂತನ ಕುರಿತಾದಂತಹ ಕಥೆಗಳನ್ನ ಆಗಾಗ್ಗೆ ಕೇಳುತ್ತಾನೆ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಪೀಠಿಕಾ ವಿಭಾಗದಲ್ಲಿ ದಾಸರು ಹೇಳುತ್ತಾ ಇದ್ದಾರೆ, ವಿಷಯ ವಿಕಾರ ಬಿಡು ವಿಹಿತ ಕರ್ಮವ ಮಾಡು ವಿಹಗೇಂದ್ರ ವಾಹನನ ಸ್ಮರಣೆಯ ಮಾಡೋ ವಿಹಗೇಂದ್ರ ವಾಹನನ ಸ್ಮರಣೆಯ ಮಾಡೋ. ವಿಷಯ ವಿಕಾರ ಬಿಡು ವಿಹಿತ ಕರ್ಮವ ಮಾಡು ವಿಹಗೇಂದ್ರ ವಾಹನನ ಸ್ಮರಣೆಯ ಮಾಡೋ ವಿಹಗೇಂದ್ರ ವಾಹನನ ಸ್ಮರಣೆಯ ಮಾಡೋ. ಹಚ್ಚಿಕೊಳ್ಳದೆ ಪರವ ನೆಚ್ಚಿಕೊಳ್ಳಲು ಬೇಕು ಹಚ್ಚಿಕೊಳ್ಳದೆ ಪರವ ನೆಚ್ಚಿಕೊಳ್ಳಲು ಬೇಕು. ವಿಷಯ ವಿಕಾರ ಬಿಡು ವಿಹಿತ ಕರ್ಮವ ಮಾಡು ವಿಹಗೇಂದ್ರ ವಾಹನನ ಸ್ಮರಣೆಯ ಶರೀರವನ್ನ ಹೊತ್ತುಕೊಂಡು ಬಂದಿರುವಂತಹ ಜೀವಿ ಅಂತ ಹೇಳಿದ್ರೆ ಈ ಜಗತ್ತಿನಲ್ಲಿ ಸುಮ್ಮನೆ ಹುಟ್ಟಿ ಬಂದದ್ದಲ್ಲ. ಬೆಳಿಗ್ಗೆ ಆಯ್ತು ತಿಂಡಿಯನ್ನು ತಿನ್ನುವುದು, ಕೆಲಸಕ್ಕೆ ಹೋಗುವಂಥದ್ದು, ಮನೆ ಕೆಲಸವನ್ನ ಮಾಡುವಂಥದ್ದು, ರಾತ್ರಿ ಆಯಿತು ಮತ್ತೆ ತಿಂಡಿ ತಿನ್ನುವುದು, ನಿದ್ದೆ ಮಾಡುದು. ಇಷ್ಟಕ್ಕೆ ಬಂದದ್ದಲ್ಲ. ಈ ಜಗತ್ತಿನಲ್ಲಿ ಯಾಕೆ ಮನುಷ್ಯ ಬಂದ ಅಂತ ಹೇಳಿದ್ರೆ ವಿಷಯ ವಿಕಾರ ಬಿಡು
ವಿಹಿತ ಕರ್ಮವ ಮಾಡು. ಈಶ್ವರ ಸಾಕ್ಷಾತ್ಕಾರವೇ ಮಾನವ ಜೀವನದ ಗುರಿ. ಯಾಕೆ ಬಂದಿದ್ದೀನಿ ನೀನು? ಯಾಕೆ ಅಂತ ಹೇಳಿದ್ರೆ ನಿನ್ನೊಳಗೆ ಪರಮಾತ್ಮ ಇದ್ದಾನೆ, ಅವನನ್ನ ನೋಡು, ಅವನನ್ನ ಸಾಕ್ಷಾತ್ಕಾರ ಮಾಡು. ಎಲ್ಲರಿಗೆ ಸಿಕ್ಕಿದಂತಹ ಸಾಮಾನ್ಯ ಶರೀರ ನಿನಗೆ ಸಿಕ್ಕಲಿಲ್ಲ. 84 ಲಕ್ಷ ಜೀವರಾಶಿಯಲ್ಲಿ ವಿಶೇಷವಾದಂತಹ ಮಾತನಾಡತಕ್ಕಂತಹ, ವಿವೇಚನೆ ಮಾಡತಕ್ಕಂತಹ ಸಾಮರ್ಥ್ಯ ಇರುವಂತಹ ಮಾನವ ಶರೀರದಲ್ಲಿ ಹುಟ್ಟಿ ಬಂದಿದ್ದೀನಿ ನೀನು. ಆದದ್ದರಿಂದ ಭಗವಂತ ನಿನ್ನೊಳಗೆ ಇದ್ದಾನೆ, ನೀನು ಅವನನ್ನು ಕಾಣಬಹುದು, ಸಾಧನಾದಿಗಳಿಂದ ನೀನು ಒಲಿಸಿಕೊಳ್ಳಬಹುದು. ಅಂತಹ ಮಾನವ ಜನ್ಮದಲ್ಲಿ ನೀನು ಹುಟ್ಟಿ ಬಂದಿದ್ದೀಯಲ್ಲ, ಆ ಮಾನವ ಜನ್ಮದಲ್ಲಿ ನೀನು ಹುಟ್ಟಿ ಬಂದಿದ್ದಿ. ಆದದ್ದರಿಂದ ಭಗವಂತನನ್ನು ಕಾಣು. ನಿನ್ನ ಕಷ್ಟಕ್ಕೆ ಸುಖಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ರಕ್ಷಣೆ ಮಾಡತಕ್ಕಂಥವ ಭಗವಂತ. ಆದದ್ದರಿಂದ ವಿಷಯ ವಿಕಾರ ಬಿಡು. ಪ್ರಪಂಚದಲ್ಲಿ ಸುತ್ತಾಡ್ತಿದ್ದಿ ನೀನು, ಪ್ರಪಂಚದಲ್ಲಿರುವಂತಹ ಎಲ್ಲ ಸುಖ ಭೋಗ ಭಾಗ್ಯಗಳನ್ನು ಅನುಭವಿಸ್ತಾ ಇದ್ದಿ ನೀನು. ದೇವ್ರ ಕೆಲಸಕ್ಕೂ ಬಾ ಅಂತ ಹೇಳಿದ್ರೆ ಜನಸಂಖ್ಯೆ ನೋಡಿ ಎಷ್ಟಿದೆ. ಆದರೆ ವಿಹಿತ ಕರ್ಮವನ್ನು ಮಾಡಬೇಕು, ನೀನು ಮಾಡಬೇಕು, ಮಾಡಲಿಲ್ಲ ಅಂತ ಹೇಳಬೇಕು. ಪ್ರತಿಯೊಂದನ್ನು ನಾನು ಮಾಡಿದೆ ನನ್ನಿಂದ ಆಯಿತು ಎಂಬಂತಹ ಅಹಂಕಾರದಲ್ಲಿ ಇರಬೇಡ ನೀನು. ಯಾಕೆ ಅಂತ ಹೇಳಿದರೆ ಯಾಕೆ ಬಂದಿದ್ದಿ ಅಂತ ಗೊತ್ತಿಲ್ಲ ನಿನಗೆ. ಕುರುಡು ನಾಯಿ ಸಂತೆಗೆ ಬಂತಂತೆ, ಅದು ಏತಕ್ಕೆ ಬಂತಂತೆ. ಕುರುಡು ನಾಯಿ ಸಂತೆಗೆ ಬಂತಂತೆ, ಅದು ಏತಕ್ಕೆ ಬಂತಂತೆ. ಕಂಡ ಸಕ್ಕರೆ ಹಿತವಿಲ್ಲವಂತೆ, ತುಂಡು ಎಲುಬನು ಕಡಿದೀತಂತೆ. ಕಂಡ ಸಕ್ಕರೆ ಹಿತವಿಲ್ಲವಂತೆ, ತುಂಡು ಎಲುಬನು ಕಡಿದೀತಂತೆ. ಹೆಂಡಿರು ಮಕ್ಕಳ ನೆಚ್ಚಿತಂತೆ, ಕೊಂಡು ಹೋಗುವಾಗ ಯಾರಿಲ್ಲವಂತೆ. ಹೆಂಡಿರು ಮಕ್ಕಳ ನೆಚ್ಚಿತಂತೆ, ಕೊಂಡು ಹೋಗುವಾಗ ಯಾರಿಲ್ಲವಂತೆ. ಕುರುಡು ನಾಯಿ ಸಂತೆಗೆ ಬಂತಂತೆ, ಅದು ಯಾತಕ್ಕೆ ಬಂತಂತೆ. ದಾಸರು ಬರೆದಿರುವಂತಹ ಹಾಡು. ಅಯ್ಯ ನೀನು ಯಾಕೆ ಬಂದಿದ್ದಿ, ಏನು ಸಾಧನೆ ಮಾಡಬೇಕು ಎಂಬುದನ್ನು ನೀನು ಆಲೋಚನೆ ಮಾಡದೇ ಇದ್ರೆ ಕಂಡ ಸಕ್ಕರೆ. ಭಗವಂತನ ನಾಮ ಸ್ಮರಣೆ ಬನ್ನಿ ಬನ್ನಿ ಬನ್ನಿ. ಇವತ್ತು ಹರಿಕತೆ ಉಂಟು ಕಣಂತೂರಲ್ಲಿ, ಎಲ್ಲರೂ ಬನ್ನಿ ಬನ್ನಿ ಅಂತ ಹೇಳಿದ್ರೆ ಎಲ್ಲೇ ಪೋಯಿ ನಿದಾಯ ಪೋಪನ್ ಏರು ಕುಲ್ದು ಕೇಳು ನೀ ಅಂತ ಹೇಳಬೇಡ. ಯಾಕೆ ಅಂತ ಹೇಳಿದ್ರೆ ಕಂಡ ಸಕ್ಕರೆ ಹಿತವಿಲ್ಲವಂತೆ. ಪ್ರಪಂಚದಲ್ಲಿರುವಂತಹ ಕಾಮ ಕ್ರೋಧಾದಿ ವಿಷಯ ವಿಕಾರಗಳನ್ನೆಲ್ಲ ಬೇಕು 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 ಅಂತ ಹೇಳಿದ್ರು. ಮಂದಿರದಲ್ಲಿರುವಂತಹ ಮನಸ್ಸು, ಮಾಲಿನಲ್ಲಿ ಹೋಗುವಾಗಿರುವಂತಹ ಮನಸ್ಸು, ಎರಡನ್ನು ಸಹ ಆಲೋಚನೆ ಮಾಡಿ ನೋಡಬೇಕು. ಇಲ್ಲಿ ಆನಂದ ಸಿಗ್ತದೆ ಅಂತ ಹೇಳಿದ್ರೆ ಇಲ್ಲ, ಇಲ್ಲಿಂದ ಆನಂದ ಅಲ್ಲಿ ಸಿಗ್ತದೆ ಅಂತ ಹೇಳ್ತಾರೆ. ಹೆಂಡಿರು ಮಕ್ಕಳ ನೆಚ್ಚಿತಂತೆ. ಹೌದು, ನಾನು ನನ್ನದು ನನ್ನ ಕೂಟ ಅಂತ ಹೇಳುವಂತಹ ಆಸಕ್ತಿಯಿಂದ ಬದುಕ್ತಾ ಇದ್ದಿ. ಎಲ್ಲವೂ ನನ್ನದು ಅಂತ ಹೇಳ್ತಾ ಇದ್ದಿ ನೀನು. ನೋಡಿ, ನಮಗೆ ಈ ನನ್ನದು ಅಂತ ಹೇಳುವಂಥದ್ದು ಎಲ್ಲಿಂದ ಶುರುವಾಗ್ತದಂತ ಹೇಳಿದ್ರೆ, ಒಂದು ಸಲ ಗಂಡ ಹೆಂಡತಿಯರಿಬ್ಬರು ಫ್ರಿಡ್ಜ್ ತಗೊಳ್ಳಿಕ್ಕೆ ಹೋದ್ರಂತೆ ಅಂಗಡಿ. ಫ್ರಿಡ್ಜ್ ತಗೊಳ್ಳಿಕ್ಕೆ ಹೋದ್ರು. ಒಂದಷ್ಟು ಫ್ರಿಡ್ಜುಗಳನ್ನು ನೋಡಿದ್ರು. ಆ ಫ್ರಿಡ್ಜು ಈ ಫ್ರಿಡ್ಜ್ ಎಲ್ಲ ಆಯ್ತು. ಕಡೆಗೆ ಯಾವುದೋ ಒಂದು 20-30 ಸಾವಿರದೊಂದು ಫ್ರಿಡ್ಜು ಸೆಲೆಕ್ಟ್ ಆಯ್ತು. ಇದಾದೀತು ನನಗೆ. ತೆಕೊಳ್ಳಿಲ್ಲ, ಇನ್ನೂ ಬಿಲ್ಲು ಮಾಡಲಿಲ್ಲ. ಅದರ ಬಣ್ಣ ನೋಡಿ, ಅದರ ಆಕಾರ ನೋಡಿ, ಇದು ನನ್ನ ಮನೆಗೆ ಆಗಬಹುದು ಅಂತಾಗಿ ಎಲ್ಲವನ್ನ ಮಾಡಿ ಇನ್ನೇನು ಹೂವಲ್ಲಿ ಕೌಂಟ್ರಿಗೆ ಹೋಗಿ ಬಿಲ್ಲು ಬರೆಸುದು. ಅಷ್ಟು ಹೊತ್ತಿಗೆ ಈ ಕಡೆಯಿಂದ ಇನ್ನೊಂದು ಗಂಡ ಹೆಂಡತಿ ಒಂದು ವಾಷಿಂಗ್ ಮಿಷಿನ್ ಅನ್ನ ಪ್ಯಾಕ್ ಮಾಡಿ ತಕೊಂಡು ಬರ್ತಾ ಇದ್ದಾರೆ. ಬರುವಾಗ ಅದನ್ನು ಸಾಗಿಸ್ತಾ ಇದ್ದಾರೆ ಅಂಗಡಿಯವರು. ಅಷ್ಟು ಹೊತ್ತಿಗೆ ಈ ಫ್ರಿಡ್ಜಿನ ಹತ್ತಿರದಿಂದ ವಾಷಿಂಗ್ ಮಿಷಿನ್ ಅನ್ನು ತೆಕ್ಕೊಂಡು ಹೋದ್ರಂತೆ. ಅಷ್ಟೊತ್ತಿಗೆ ಗಂಡ ಹೆಂಡತಿ ಹೇಳಿದ್ರೆ, ಮೆಲ್ಲ 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 ಎಂಕ್ಲನ ಫ್ರಿಡ್ಜ್ ಜಾಗಿರುತ್ತೆ. ಇನ್ನು ಬಿಲ್ಲು ಮಾಡಿಸ್ಲಿಲ್ಲ, ಇನ್ನು ಅಂಗಡಿಯವರು ಅದು ನಿನಗೆ ಅಂತ ಹೇಳಲಿಲ್ಲ, ನಾವು ದುಡ್ಡು ಕೊಡ್ಲಿಲ್ಲ. ಅಷ್ಟು ಹೊತ್ತಿಗೆ ಮೆಲ್ಲ 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 ಫ್ರಿಡ್ಜ್ ಜಾಗಿರುತ್ತೆ, ಅದು ನನ್ನದು,
ನಾನು ತಗೊಳ್ಬೇಕು ಅಂತ ಎಣಿಸಿದೆಯಲ್ಲ ಅದು ನನ್ನದು. ಆದದ್ರಿಂದ ಇಷ್ಟು ಸಣ್ಣ ವಿಷಯಗಳಲ್ಲಿ ನಮ್ಮ ಮನಸ್ಸು ನನ್ನದು ಅಂತ ಹೇಳಿ ಅಪ್ಪಿ ಹಿಡಿತದೆ. ಅದೇ ರೀತಿ ಆ ಥರದ ಮನಸ್ಸನ್ನು ನೀನು ಭಗವಂತನ ಹತ್ತಿರ ತೋರಿಸೋದಿಲ್ಲ. ಹೆಂಡತಿ ಮಕ್ಕಳ ನೆಂಚಿತಂತೆ ಸಂಸಾರದಲ್ಲಿರುವಂತಹ ಎಲ್ಲ ವಿಷಯಗಳನ್ನ ನೀನು ಒಪ್ಪಿಕೊಳ್ತಿ. ಯಮದೂತರು ಬರ್ತಾರೆ, ಬಲ ಪೋಯ್ ಒಂದು ದಿವಸ ಹೋಗುವ. ಆಗ ನಾವು ಅತ್ತ ಮಾರಿ ಕಾಂಡೆ ಅನ್ನೋ ತೂತಿಚ್ಛೆ ದಾದಾತಿನಿ ಆಯಗೆ. ಹೌದಲ್ಲ, ಇವಾಗಿನ ಮರಣಗಳನ್ನು ನೋಡ್ತಾ ಇದ್ದೀರಲ್ಲ, ವಾಟ್ಸಪ್ ಅಲ್ಲಿ ಬರ್ತದೆ, ಫೇಸ್ಬುಕ್ ಅಲ್ಲಿ ಬರ್ತದೆ. ಬೆಳಿಗ್ಗೆ ಮಾತಾಡಿದವ ಸಂಜೆ ಆಗುವಾಗ ಇಲ್ಲ, ಎಂತ ಅವಸ್ಥೆ. ಇವತ್ತು ಮಧ್ಯಾಹ್ನ ಮದುವೆಗೆ ಬಂದಿದ್ದ, ರಾತ್ರಿ ಆಗುವಾಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಅಥವಾ ಸತ್ಲು. ನೋಡಿ, ಕೊಂಡು ಹೋಗುವಾಗ ಯಾರಿಲ್ಲವಂತೆ. ಆದದ್ರಿಂದ ನಾನು ನೀನು ಯಾವಾಗ ಸಾಯ್ತೇವೆ ಅಂತ ಗೊತ್ತಿಲ್ಲ, ಯಾವಾಗ ಮರಣ ಬರ್ತದೆ ಅಂತ ಗೊತ್ತಿಲ್ಲ, ಯಾವಾಗ ನಮ್ಮ ಮೃತ್ಯು ಎನ್ನುವಂತಹ ಕತ್ತಿ ತಲೆಗೆ ಬೀಳ್ತದೆ ಅಂತ ಗೊತ್ತಿಲ್ಲ. ಆದದ್ರಿಂದ ಈಗ ಸಾಯ್ತ್ಯೋ, ಇವತ್ತು ಸಾಯ್ತ್ಯೋ, ಈ ಕ್ಷಣ ಸಾಯ್ತ್ಯೋ, ನಾಳೆ ಸಾಯ್ತ್ಯೋ. ಆದದ್ದರಿಂದ ಏನು ಮಾಡು, ಶಿವ 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 ಎನ್ನಿರೋ, ಮೂರು ಜಗದವರೆಲ್ಲ ಶಿವ 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 ಎನ್ನಿರೋ. ಆಗಮ ಸಿದ್ಧಾಂತ ಮೂಲದ ಜಪವಿದು, ಆಗಮ ಸಿದ್ಧಾಂತ ಮೂಲದ ಜಪವಿದು. ಶಿವ ಎನ್ನಿರೋ, ಶಿವ ಶಿವ ಎನ್ನಿರೋ. ನಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು, ನಮ್ಮ ರೋಗದ ಮೂಲದ ಕೆಡಿಪ ಔಷಧವಿದು. ಶಿವ ಎನ್ನಿರೋ, ಶಿವ ಶಿವ ಎನ್ನಿರೋ, ಶಿವ ಎನ್ನಿರೋ, ಶಿವ ಶಿವ ಎನ್ನಿರೋ. ನಮ ಶಿವಾಯ, ನಮ ಶಿವಾಯ, ನಮ ಶಿವಾಯ, ನಮ ಶಿವಾಯ. ಎಲ್ಲರೂ ಜೋರಾಗಿ ಭಜನೆ ಮಾಡಿ ನೋಡುವ. ನಮ ಶಿವಾಯ, ನಮ ಶಿವಾಯ, ನಮ ಶಿವಾಯ, ನಮ ಶಿವಾಯ. ನಮ ಶಿವಾಯ, ನಮ ಶಿವಾಯ, ನಮ ಶಿವಾಯ, ನಮ ಶಿವಾಯ. ಶಿವ ಎನ್ನಿರೋ, ಶಿವ ಶಿವ ಎನ್ನಿರೋ, ಶಿವ ಎನ್ನಿರೋ, ಶಿವ ಶಿವ ಎನ್ನಿರೋ. ಆದ್ದರಿಂದ ಶಿವ ಎನ್ನಿರೋ, ಶಿವ ಶಿವ ಎನ್ನಿರೋ. ಶಿವ ಅಂತ ಹೇಳಿದ್ರೆ ಪರಮ ಕಲ್ಯಾಣಕಾರಿ, ಪರಮ ಮಂಗಲಕಾರಿ ಅಂತ ಅರ್ಥ. ಆದದ್ರಿಂದ ನಾನು ಈಗ ಸಾಯ್ತೇನೋ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸಾಯ್ತೇನೋ, ನಾಳೆ ಸಾಯ್ತೇನೋ, ನಾಳಿದ್ದು ಸಾಯ್ತೇನೋ ಗೊತ್ತಿಲ್ಲ. ಆ ಮೃತ್ಯು ಎನ್ನುವಂತಹ ಅಲಗು ನಮ್ಮನ್ನು ಬಂದು ಚುಚ್ಚುವ ಮೊದಲು ಶಿವನಾಮ ಸ್ಮರಣೆಯನ್ನ ಮಾಡಿ, ಹರಿನಾಮ ಸ್ಮರಣೆಯನ್ನ ಮಾಡಿ, ನಿಮ್ಮ ನಿಮ್ಮ ಇಷ್ಟ ದೇವರು ಯಾರಿದ್ದಾರೋ ಅವರನ್ನ ಕೂಗಿ ಕೊಂಡಾಡಿ. ಯಾಕೆ ಅಂತ ಹೇಳಿದ್ರೆ, ನಾಳೆ ಸತ್ತಾಗ ನಾನು ನಂಬುವಂತಹ ನನ್ನ ಹೆಂಡತಿ, ಮಕ್ಕಳು, ಧನ ಧಾನ್ಯ, ಸಂಪತ್ತಿ ಇವರು ಯಾರು ನನ್ನ ಹಿಂದೆ ಬರುವುದಿಲ್ಲ. ಬರ್ತಾರೆ ಎಲ್ಲಿವರೆಗೆ? ಸ್ಮಶಾನದವರೆಗೆ ಮಾತ್ರ. ಮತ್ತೆ ಬರ್ತಾರೋ? ಮತ್ತೆ ಬರೋದಿಲ್ಲ. ಆದದ್ರಿಂದ ನಾವು ಸತ್ತಾಗ ನಾವು ಮಾಡಿರ್ತಕ್ಕಂತಹ ಪಾಪ ಪುಣ್ಯಗಳು ನಮ್ಮ ಹಿಂದೆ ಬರ್ತದೆ. ಆದದ್ರಿಂದ ಶಿವ ಎನ್ನಿರೋ, ಶಿವ ಶಿವ ಎನ್ನಿರೋ ಅಂತ ಹೇಳಿ ದಾಸರು ಹೇಳಿದರು. ನೋಡಿ, ಹಾಗಾದರೆ ಹರಿದಾಸರೇ, ನಾವೆಲ್ಲ ಬದುಕುದು ತಪ್ಪ ಈ ಪ್ರಪಂಚದಲ್ಲಿ? ನಾವು ಕೆಲಸ ಮಾಡೋದು ತಪ್ಪ? ನಾವು ನಮ್ಮ ಹೆಂಡತಿ ಮಕ್ಕಳೊಟ್ಟಿಗಿರೋದು ತಪ್ಪ ಅಂತ ಕೇಳಿದ್ರೆ ತಪ್ಪಲ್ಲಪ್ಪ. ಹೆಂಡತಿ ಮಕ್ಕಳೊಂದಿಗೆ ಅಕ್ಕರೆಯಿಂದ ನಲಿಯುವಾಗ ಆ ನಂದಿ ವಾಹನನ, ಆ ಗೌರಿ ಪತಿಯ, ಆ ಲಕ್ಷ್ಮೀ ಪತಿಯ, ಆ ಲಕ್ಷ್ಮೀ ರಮಣನ ಸ್ಮರಣೆಯನ್ನ ಮಾಡೋ. ಬಸ್ಸು, ಕಾರು ಮೊದಲಾದಂತಹ ವಾಹನಗಳನ್ನು ಏರುವಾಗ ಒಮ್ಮೆ ಆ ಖಗವಾಹನದ, ಆ ನಂದಿ ವಾಹನನ ಸ್ಮರಣೆಯನ್ನ ಮಾಡೋ. ಒಮ್ಮೆ ಊಟ ಮಾಡುವಾಗ, ಆಟ ಆಡುವಾಗ, ನಿದ್ರೆ ಮಾಡುವಾಗ, ಎಲ್ಲ ಸಮಯದಲ್ಲಿಯೂ ಕೂಡ ಒಂದು ಸಲ ಆ ಭಗವಂತನನ್ನ ಸ್ಮರಣೆ ಮಾಡು. ಒಂದು ಸಲ ನಾರದರಿಗೆ ಆಯ್ತಂತೆ, ಅಲ್ಲ ಬಹುಶಃ ನಾರಾಯಣ ನಾರಾಯಣ ಅಂತ ಹೇಳುವಂತವ ನಾನೇ ಇರಬಹುದು ಇಡೀ ದಿವಸ, ಆದದ್ರಿಂದ ನನ್ನಂತಹ ಒಂದು ಭಕ್ತರಿರ್ಲಿಕ್ಕೆ ಸಾಧ್ಯವೋ ಅಂತ ಹೇಳಿ ಅವನ ಮನಸ್ಸಿಗೆ ಬಂತಂತೆ. ಆಗ ಮಹಾವಿಷ್ಣು ಹೀಗೆ ಕರೆದೇ ಹಿಡಿದಂತೆ, ಓ ಅಲ್ಲಿ ನೋಡಂತೆ ಒಮ್ಮೆ ಕಣಂತೂರಿ ಹತ್ರ ಕಣ್ಣಾಕು, ಅಲ್ಲೊಬ್ಬ ಇದ್ದಾನೆ ನೋಡು, ಅವನನ್ನ ನೋಡು. ಒಬ್ಬ ರೈತ ಬೆಳಿಗ್ಗೆ ಎದ್ದ ಕೂಡಲೇ
ಸ್ವಾಮಿ ಶಿವನೇ ಅಂತ ಹೇಳಿ ದೇವರಿಗೆ ಒಂದು ಅಡ್ಡ ಬೀಳ್ತಾನೆ, ಕೆಲಸಕ್ಕೆ ಹೋಗ್ತಾನೆ. ಮಧ್ಯಾಹ್ನದವರೆಗೆ ಅಲ್ಲಿ ದುಡಿತಾನೆ. ಮಧ್ಯಾಹ್ನ ಆಗುವಾಗ ಊಟ ಮಾಡುವಾಗ ಸ್ವಾಮಿ ಶಿವನೇ ಅಂತ ಹೇಳ್ಕೊಂಡು ಊಟ ಮಾಡ್ತಾನೆ. ಮತ್ತು ಪುನಃ ದುಡಿತಾನೆ. ಮತ್ತೆ ರಾತ್ರಿ ಒಮ್ಮೆ ಮನೆಗೆ ಬರ್ತಾನೆ, ಸ್ವಾಮಿ ಶಿವನೇ ಅಂತ ಹೇಳಿ ಸ್ನಾನಾದಿಗಳನ್ನು ಮಾಡಿ ನಿದ್ರೆ ಮಾಡ್ತಾನೆ. ಅಷ್ಟೇ. ನಾರದ್ರು ಹೇಳಿದ್ರಂತೆ, ಅಪ್ಪ ನಾರಾಯಣ, ನೋಡಿದೆಯಲ್ಲ, ನಾನು ಇಡೀ ದಿವಸ ನಿನ್ನ ಸ್ಮರಣೆಯನ್ನ ಮಾಡ್ತಾ ಇರ್ತೇನೆ. ಹಾಗಿರುವಾಗ ಇವನು 2 ಸಲ ತಪ್ಪಿದ್ರೆ 3 ಸಲ ಶಿವನಾರಾಯಣ ಅಂತ ಹೇಳ್ಕೊಂಡಿದ್ದಾನೆ, ಅವ ಹೇಗೆ ಭಯಂಕರ ಭಕ್ತ ಆಗ್ತಾನೆ ಅಂತ ಹೇಳಿದ್ರೆ, ನೋಡಿದೇನಪ್ಪ, ಹೆಂಡತಿ ಮಕ್ಕಳು ಧನ ಧಾನ್ಯ ಸಂಪತ್ತು ಅಂತ ಹೇಳಿ ಪ್ರಪಂಚದಲ್ಲಿ ತಲೆಯ ಮೇಲೆ ಭಾರ ಹೊತ್ತುಕೊಂಡಿರುವಂತಹ ನನ್ನ ಭಕ್ತ ಅಷ್ಟು ಸಂಸಾರ ತಾಪತ್ರಯದಲ್ಲಿದ್ದರೂ ಚಿಂತೆ ಇಲ್ಲ, ದಿನಕ್ಕೆ ಒಮ್ಮೆ ಆದರೂ ನನ್ನ ಸ್ಮರಣೆ ಮಾಡ್ತಾನಲ್ಲ, ಅಂಥವನೇ ಶ್ರೇಷ್ಠನಾದವ ಅಂತ ಹೇಳಿದನಂತೆ ನಾರಾಯಣ. ಹಾಗಾದರೆ ಆಲೋಚನೆ ಮಾಡಿ, ಸಂಸಾರ ತಾಪತ್ರಯದಲ್ಲಿರುವಂತಹ ನಾವು ಒಂದು ಕ್ಷಣ ದೇವರನ್ನ ಸ್ಮರಣೆ ಮಾಡಬೇಕು. ಯಾಕೆ ಮಾಡಬೇಕು ಅಂತ ಹೇಳಿದರೆ, ನಮಗೆ ಬಂದಿರತಕ್ಕಂತಹ ಕಷ್ಟಗಳನ್ನು ದೂರ ಮಾಡುವಂತಹ ಸಾಮರ್ಥ್ಯ ಇರುವಂಥವ ಭಗವಂತ ಮಾತ್ರ. ಒಬ್ಬನಿಗೆ ಅನ್ನಿಸಿತಂತೆ, ನಾನು ಈಗ ನೋಡಿ ಸ್ವಾಮಿ, ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಕೆಲಸ ಮಾಡಿದರೆ ಸಾಕು, ದೊಡ್ಡ ದೊಡ್ಡ ಫ್ಲೆಕ್ಸ್ ಹಾಕ್ತಾರೆ, ಅದರಲ್ಲಿ ಫೋಟೋ ಹಾಕ್ತಾರೆ, ಅಭಿನಂದನೆ ಹಾಕ್ತಾರೆ. ಆದ್ರಿಂದ ನನಗೂ ಸಹ ಒಂದು ಹೆಸರು ಮಾಡಬೇಕು ಅಂತ ಆಸೆ ಆಗಿದೆ. ಆಪದ್ಬಾಂಧವ ಅಂತ ಹೇಳಿ ಹೆಸರನ್ನು ತೆಕ್ಕೊಳ್ಬೇಕು. ಅದು ಆಪದ್ಬಾಂಧವ ಅಂತ ಹೆಸರು ತಗೊಳಕ್ಕೆ ಏನು ಮಾಡಬೇಕು? ಯಾರನ್ನಾದ್ರೂ ರಕ್ಷಣೆ ಮಾಡಬೇಕು. ಛೇ, ನಾನು ಯಾರನ್ನಾದ್ರೂ ರಕ್ಷಣೆ ಮಾಡಬೇಕಲ್ಲ ಅಂತ ಹೇಳಿ ಹುಡ್ಕೊಂಡು ಹೋಗ್ತಾ ಇರ್ತಾನವ. ಒಂದು ಸ್ವಲ್ಪ ಇಲ್ಲೇ ಹೀಗೆ ಕಾಡಿನ ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇರುವಾಗ, ಅಯ್ಯೋ ಯಾರಾದರೂ ರಕ್ಷಣೆ ಮಾಡಿಯಪ್ಪ, ಕಾಪಾಡಿಯಪ್ಪ ಅಂತ ಹೇಳುವ ಸ್ವರ ಕೇಳ್ತದೆಯೋ, ಇನ್ನೊಂದು ಸ್ವಲ್ಪ ಹೊತ್ತು ನನ್ನ ಫ್ಲೆಕ್ಸ್ ಬೀಳ್ತದೆ ಅಂತ ಖುಷಿಯಲ್ಲಿ ಅವ ಬರ್ತಾನೆ. ಬಂದು ನೋಡುವಾಗ ದೊಡ್ಡದಾದ ಆಳವಾದ ಒಂದು ಬಾವಿಯಲ್ಲಿ ಶಬ್ದ ಕೇಳ್ತದೆ. ಬಗ್ಗಿ ನೋಡ್ತಾನೆ, ಯಾರು ಸ್ವಾಮಿ? ನಾನಿದ್ದೇನೆ ಮೇಲೆ, ಆಪದ್ಬಾಂಧವ ಅನಾಥ ರಕ್ಷಕ, ತಲೆ ಬಿಸಿ ಮಾಡಬೇಡಿ, ನಾನಿದ್ದೇನೆ. ಬಗ್ಗಿ ನೋಡ್ತಾನೆ, ಕಾಣೋದಿಲ್ಲ. ಮತ್ತೆ ಬಗ್ಗಿ ನೋಡ್ತಾನೆ, ಮೊಬೈಲ್ ಟಾರ್ಚ್ ಎಲ್ಲ ಬೀರ್ತಾನೆ, ಕಾಣೋದಿಲ್ಲ. ಹೆದರಬೇಡಿ, ನಾನಿದ್ದೇನೆ ಆಪದ್ಬಾಂಧವ ಅಂತ ಹೇಳ್ತಾನೆ. ಮತ್ತೆ ಆ ಕಾಡಿನಲ್ಲಿ ಸಿಗುವಂತಹ ಒಂದು ಆರ್ಲದ ಮರದ ಬಿಳನನ್ನೆಲ್ಲ ಹಿಡಿದು ಉದ್ದದ ಹಗ್ಗ ಮಾಡಿ ಹಿಂಗೆ ಬಿಟ್ಟು ಹೇಳ್ತಾನೆ, ನೋಡಿ ನೋಡಿ ಹಗ್ಗ ತಾಗ್ತದ ನೋಡಿ, ಅದನ್ನು ಹಿಡ್ಕೊಂಡು ಮ್ಯಾಲೆ ಬನ್ನಿ. ಕೆಳಗಿರುವವರಿಗೆ ಹಗ್ಗ ಸಿಕ್ಕಿತು. ಮೆಲ್ಲ 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 ಮೇಲೆ ಹತ್ತಿಕೊಂಡು ಬರುದು ಗೊತ್ತಾಯ್ತು. ಛೇ, ಇನ್ನೊಂದು ಸ್ವಲ್ಪ ಇತ್ತು, ಇನ್ನು ನನಗೆ ಆಪದ್ಬಾಂಧವ ಅಂತ ಹೇಳ್ತಾರೆ, ಇಡೀ ಊರಲ್ಲಿ ಫ್ಲೆಕ್ಸ್ ಬೀಳ್ತಾರೆ. ಸರ್ ಮೇಲೆ ಬಂದ, ತಲೆ ಕಂಡ ಕೂಡಲೇ ಆದ ಸಂತೋಷವಶೇ, ಇದು ಯಾರು? ಇದು ನನಗೆ 1ನೇ ಕ್ಲಾಸಿಂದ 7ನೇ ಕ್ಲಾಸಿನವರಿಗೆ ಹಿಂದಿ ಕಲಿಸಿದ ಹಿಂದಿ ಪಂಡಿತರು. ಈ ಜನ ಹೋಗಿ ಗುಂಡಿಗೆ ಬಿದ್ದದ್ದು ಹೇಗೆ? ಎಂಥದ್ದೇ ಆಗಲಿ ಸರ್, ನಿಮ್ಮನ್ನು ನೋಡಿ ಎಷ್ಟು ವರ್ಷ ಆಯ್ತು, ನಮಸ್ತೆ ಸರ್. ಅಷ್ಟೇ, ನಮಸ್ತೆ ಹೇಳುವಾಗ ಹಗ್ಗದೊಟ್ಟಿಗೆ ಪಂಡಿತರು ಮತ್ತೆ ಗುಂಡಿಯೊಳಗೆ. ದೇವರು ಹೇಳ್ತಾನೆ, ಅಪ್ಪ ನಾನು ಮನಸ್ಸು ಮಾಡಬೇಕು, ಹೋಗು ನೀನು ಹೋಗಿ ರಕ್ಷಣೆ ಮಾಡವನನ್ನ, ಹೋಗು. ಆಗ ನಿನ್ನ ಹೆಸರು ಫ್ಲೆಕ್ಸಲ್ಲಿ ಬೀಳಿಸ್ಬೇಕಾ ಬೇಡುವ ನಾನು ನೋಡ್ತೇನೆ ಅಂತ. ಆದದ್ರಿಂದ ಪ್ರತಿಯೊಂದು ಯಾರ ಇಚ್ಛೆ? ಒಳಗೆ ಕುಳಿತಂತವರ ಇಚ್ಛೆ. ಆದದ್ದರಿಂದ ಶಿವ ಎನ್ನಿರೋ, ಶಿವ ಶಿವ ಎನ್ನಿರೋ, ಆ ಭಗವಂತನನ್ನ ಚಿಂತನ ಮಂಥನಗಳಿಗೆ ನಿರಂತರವಾಗಿ ವಿಷಯ ಮಾಡುತ್ತಾ, ನಾನು ಮಾಡುವುದಲ್ಲ ಭಗವಂತ ನನ್ನಿಂದ ಮಾಡಿಸ್ತಾನೆ ಅಂತ ಹೇಳಿ ತಿಳಿದುಕೊಂಡು ಶಿವ 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 ಅಂತ ಹೇಳುತ್ತಾ, ಯಾರು ಶಿವಪಂಚಾಕ್ಷರಿ ಮಂತ್ರವನ್ನ ನಿತ್ಯ ನಿರಂತರವಾಗಿ ಅಡಿಗಡಿಗೆ ಭಕ್ತಿಯಿಂದ ಹಾಡ್ತಾರೋ ಅಂಥವರಿಗೆ ಬಂದಿರತಕ್ಕಂತಹ ಸಕಲ ದುರಿತಗಳನ್ನು ದೂರ ಮಾಡ್ತಾರೆ ಆ ಭಗವಂತ ಅಂತ ಹೇಳುವಂತಹ ತತ್ವವನ್ನು ಹೊಂದಿರುವಂತಹ ಕಥಾಭಾಗ ಇವತ್ತಿನ ಶಿವಭಕ್ತ ಮಾರ್ಕಂಡೇಯ ಎನ್ನುವಂತಹ ಚರಿತ್ರೆ. ಆದದ್ರಿಂದ ಅದನ್ನು ಈಗ ನಾವು ಪ್ರಾರಂಭ ಮಾಡುವ ಅಂತ ಹೇಳುತ್ತಾ, ಮನುಜ ಜನ್ಮದಿ ಹುಟ್ಟಿ ಮೈ ಮರೆತಿರಬೇಡಿ, ಮನುಜ ಜನ್ಮದಿ ಹುಟ್ಟಿ ಮೈ ಮರೆತಿರಬೇಡಿ, ಶಿವ ಎನ್ನಿರೋ, ಶಿವ ಶಿವ ಎನ್ನಿರೋ, ಶಿವ ಎನ್ನಿರೋ, ಶಿವ ಶಿವ ಎನ್ನಿರೋ. ನಿಮ್ಮ ತನು ಮನ ಪ್ರಾಣಗೂ ವ್ಯರ್ಥ ಮಾಡರೆ, ಶಿವ ಎನ್ನಿರೋ, ಶಿವ ಶಿವ ಎನ್ನಿರೋ.
ಶಿವ ಎನ್ನಿರೋ ಶಿವ ಶಿವ ಎನ್ನಿರೋ ಶಿವ 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 ಯಾರಿರೋ ಹರ ಹರ ಶಂಕರ ಮಹದೇವ ಶಿವ ಶಿವ ಶಂಕರ ಮಹದೇವ. ಒಂದು ಸಲ ಭಜನೆ ಮಾಡಿ ನಾವು ಮತ್ತೆ ಕಥೆಗೆ ಹೋಗುವ ಆಯ್ತಾ? ಹರಿಕತೆಗೆ ಬರ್ಪೂಜಿ ಹರಿಕತೆಗೆ ಬರ್ತಂಡೆ ಎದುರುಕುಳ್ದ ಹರಿದಾಸರು ಭಜನೆ ಮಲ್ಪೇರ ಮನ್ಪೇರು. ನಾವೆಲ್ಲ ಭಜನಾ ತಂಡಗಳನ್ನು ಕಟ್ಟಿಕೊಂಡು ಕುಣಿತ ಭಜನೆ ಎಲ್ಲ ಮಾಡುವವರಿಗೆ ಯಾರು ನೋಡಿ ಭಗವಂತ ಹೇಳಿತು, ಲಜ್ಜೆಯನ್ನ ಬಿಟ್ಟು ನಾಚಿಕೆಯನ್ನ ಬಿಟ್ಟು ಜೋರಾಗಿ ತಾಳವನ್ನ ಹಾಕುತ್ತಾ ನನ್ನ ಸ್ಮರಣೆಯನ್ನ ಯಾರ್ಯಾರು ಮಾಡ್ತಾರೋ ಅಂತವರ ರಕ್ಷಣೆಗೆ ನಾನೇ ಬರ್ತೇನೆ ಅಂತ. ಆದ್ರಿಂದ ನಮ ಶಿವಾಯ ಹರ ಹರ ಶಂಕರ ನಮ ಶಿವಾಯ. ಜೋರಾಗಿ ಶಿವ ಹರಿರೋ ಮೂರ್ ಜಗದವರೆಲ್ಲ ಶಿವ 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 ಎನಿರೋ ಮೂರ್ ಜಗದವರೆಲ್ಲ ಶಿವ 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 ಎನಿರೋ. ಹರ ನಮ ಪಾರ್ವತಿ ಪತೆ ಹರ ಹರ ಮಹದೇವ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಶಿವಭಕ್ತನಾಗಿರ್ತಕ್ಕಂತಹ ಮಾರ್ಕಂಡೇಯ ಮಹಾಮುನಿ ಬೃಕಂಡು ಹಾಗೂ ಸಾಧ್ವಿ ಮರುದ್ವತಿಯರ ಮುದ್ದಿನ ಕುಮಾರ ಕೈಲಾಸೇಶ್ವರನಾದಂತಹ ಪರಮೇಶ್ವರ ಬೃಕಂಡುವಿಗೆ ಮೆಚ್ಚಿ ನೀಡಿದಂತಹ ವರಪ್ರಸಾದ. ಮಹಾತ್ಮರಾಗಿರ್ತಕ್ಕಂತಹ ಬೃಕಂಡು ಮಹಾಮುನಿ ಮತ್ತು ಅವರ ಮಡದಿ ಮರುದ್ವತಿ, ಪತಿಗೆ ಹಿತಳಾಗಿರುವಂತಹ ಸತಿ, ಮಹಾತಪಸ್ವಿಗಳಾಗಿರ್ತಕ್ಕಂತಹ ಬೃಕಂಡು ಮಹಾಮುನಿಗಳು ತಾಪಸೇ ಜೀವನವನ್ನ ಮಾಡುತ್ತಾ ಪರ್ಣಕುಟೀರದಲ್ಲಿ ಇತರ ಮುನಿಗಳೊಂದಿಗೆ ಜೀವನ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಆಶ್ರಮದಲ್ಲಿ ಯಾವ ಯಾವ ಕಾರ್ಯಗಳಿದೆಯೋ ಅದೆಲ್ಲವನ್ನ ಮಾಡುತ್ತಾ ಪತಿಯಾಗಿರುವಂತಹ ಬೃಕಂಡುವಿಗೆ ಅನುರೂಪೆಯಾಗಿರ್ತಕ್ಕಂತಹ ಸತಿ ಎನ್ನುವಂತಹ ಹೆಸರನ್ನು ಮರುದ್ವತಿ ಪಡೆದುಕೊಂಡಿದ್ದಾಳೆ. ಮನಸ್ಸಿನಲ್ಲಿ ಒಂದು ಚಿಂತೆ ಇದೆ, ಮಕ್ಕಳಿಲ್ಲ ಅಂತ ಹೇಳುವಂತಹ ಚಿಂತೆ. ಅನುಗಾಲವೂ ಕೂಡ ಅಯ್ಯೋ ನಮಗೊಂದು ಮಕ್ಕಳಿ ಇರ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಒಂದು ಮಗು ಗಂಡು ಹೆಣ್ಣು, ಒಂದು ಮಗು ಎಂಬುದಾಗಿ ಮನಸ್ಸಿನಲ್ಲಿ ಆ ಚಿಂತೆಯನ್ನು ಬಿಟ್ಟರೆ ಅನ್ಯ ಚಿಂತೆ ಆ ದಂಪತಿಗಳಿಗೆ ಭಗವಂತನ ಚಿಂತೆ ಮಾತ್ರ. ನಿತ್ಯವೂ ಕೂಡ ಕೈಲಾಸೇಶ್ವರನಾದ ಪರಮೇಶ್ವರನನ್ನ ಧ್ಯಾನಿಸ್ತಾ ಇದ್ದಾರೆ. ಕೈಲಾಸ ಗಿರಿವಾಸ ಶಿವಶಂಕರ ಕರುಣೆಯ ಸುಧೆ ಸುರಿಸು ಅಭಯಂಕರ. ಕೈಲಾಸ ಗಿರಿವಾಸ ಶಿವಶಂಕರ ಶಿವಶಂಕರ. ಹೇ ಸ್ವಾಮಿ ಅನುಗಾಲವೂ ಕೂಡ ನಿನ್ನನ್ನೇ ಸ್ಮರಣೆ ಮಾಡುತ್ತಾ ಇರುವಂತಹ ನಮ್ಮ ಮನಸ್ಸಿಗೆ ನಿನ್ನ ಚಿಂತೆ ಬಿಟ್ಟರೆ ಅನ್ಯ ಚಿಂತೆ ಅಂತ ಹೇಳಿಲ್ಲ. ಆದರೂ ಕೂಡ ಮನಸ್ಸಿನಲ್ಲಿ ಮಕ್ಕಳಿಲ್ಲ ಎನ್ನುವಂತಹ ಒಂದು ದುಃಖ ಇದೆ. ಅದೊಂದು ದುಃಖವನ್ನು ದೂರ ಮಾಡುವೆಯಾ?
ಎಂಬುದಾಗಿ ಅನುಗಾಲವು ದಂಪತಿಗಳು ಭಗವಂತನನ್ನ ಕುರಿತು ಕೇಳ್ತಾ ಇದ್ದಾರೆ. ಮನದ ಕಾಮಿತವ ವಿಪಣೆ ತೋರೋ ನಿನ್ನಯ ದರ್ಶನ. ಮನದ ಕಾಮಿತವ ವಿಪಣೆ ತೋರೋ ನಿನ್ನಯ ದರ್ಶನ. ಅಂತರಾಳದ ಅಂಧಕಾರವ ಕಳೆದು ಹೇ ಶಿವ ಅಂತರಾಳದ ಅಂಧಕಾರವ ಕಳೆದು ಸಲಹೆ ಭಕ್ತರ ಆತೇಹಾಸ ಗಿರಿವಾಸ ಶಿವಶಂಕರ ಶಿವಶಂಕರ ಶಿವಶಂಕರ. ಹರ ನಮ ಪಾರ್ವತೀಪದೇ ಹರ ಹರ ಮಹದೇವ. ಓಂ ನಮ ಶಿವಾಯ ಓಂ ನಮ ಶಿವಾಯ. ಮನಸ್ಸಿನಲ್ಲಿ ಎಷ್ಟೇ ಚಿಂತೆಗಳಿರಲಿ, ಯಾವುದೇ ಸೌಭಾಗ್ಯ ಇಲ್ಲದಿರಲಿ, ಜೊತೆಗೆ ಭಗವಂತನನ್ನು ಮಾತ್ರ ಸ್ಮರಣೆ ಮಾಡುವಂತಹ ಸಂಪ್ರದಾಯ ಮುನಿದಂಪತಿಗಳದ್ದು. ನಾವು ನೋಡಬೇಕು, ಅವರಿಗೆ ಆಲೋಚನೆ ಮಾಡಿದರೆ ನಮಗೆ ಕಷ್ಟ ಬಂದಾಗ ಮಾತ್ರ ದೇವರನ್ನು ನೆನಪಾಗೋದು. ಸಂಕಟ ಬಂದರೆ ವೆಂಕಟರಮಣ. ಕಷ್ಟ ಇಲ್ವೋ, ದೇವರು ದೇವಸ್ಥಾನದಲ್ಲಿ, ನಾವು ನಮ್ಮ ಮನೆಯಲ್ಲಿ. ಹೌದೋ ಅಲ್ವೋ? ಅದೇ ಹೇಳಿತು ಕಥೆ ಮಾರ್ಕಂಡೇಯ. ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಆದರೆ ನಾನೆಲ್ಲಿದ್ದೇನೆ, ಯಾವ ರೀತಿ ವರ್ತನೆ ಮಾಡ್ತಾ ಇದ್ದೇನೆ, ಆ ಕಥೆಯಲ್ಲಿರುವಂತಹ ಯಾವುದಾದ್ರೂ ಒಂದು ಸನ್ನಿವೇಶಕ್ಕೆ ನಾನು ಒಗ್ಗಿಕೊಳ್ತೇನೋ, ನಾನು ಮೃಕಂಡುವೋ, ನಾನು ಮರುದ್ಧತಿಯೋ, ನಾನು ಮಾರ್ಕಂಡೇಯನೋ, ನಾನು ಯಾರು? ಇದನ್ನು ಆಲೋಚನೆ ಮಾಡಲಿಕ್ಕೋಸ್ಕರವಾಗಿ ಮಾತ್ರ ಹರಿಕತೆ ಇರುವಂಥದ್ದು. ಕಷ್ಟ ಇದೆ, ಕಷ್ಟ ಇದ್ರೂ ಕೂಡ ದೇವರನ್ನು ಸ್ಮರಣೆ ಮಾಡುವುದು ಬಿಡಲಿಲ್ಲ. ನಾವು ನಮಗೆ ಜಾಸ್ತಿ ಕಷ್ಟ ಬಂದಾಗ ದೇವರನ್ನು ಬೈಲಿಕ್ಕೆ ಶುರು ಮಾಡು. ಈಗ ಕಣ್ಣು ತೋಜುಜ ಏತು ಕಷ್ಟ ಒರ್ಪ ಎಂಕ್ಲೆಗೆ ಒರ್ಪುನ ಕಷ್ಟ ಈ ಹೌದೋ ಅಲ್ವೋ? ಇದನ್ನು ಆಲೋಚನೆ ಮಾಡಬೇಕು. ಆದ್ರಿಂದ ಭಗವಂತ ನಮ್ಮ ಕರ್ಮಾನುಸಾರ ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ. ನೀನು ಕರ್ಮವನ್ನ ಮಾಡು. ನೀನು ಲಿಂಬೆ ಹುಳಿ ಹಾಕಿದ್ರೆ ಗಿಡದಲ್ಲಿ ಮಾವಿನ ಹಣ್ಣು ಬರುವುದಿಲ್ಲ. ಇವತ್ತು ಹರಿಕತೆ ಕೇಳು, ನಾಳೆ ಪುಣ್ಯ ಸಂಪಾದನೆ ಮಾಡು. ಇವತ್ತು ತಿರುಗಲಿಕ್ಕೆ ಹೋಗು, ನಾಳೆ ಅದರ ಪುಣ್ಯವನ್ನು ಸಂಪಾದನೆ ಮಾಡಿಕೊ ಹೋಗು, ಅಷ್ಟೇ. ಆದ್ರಿಂದ ನೀನೇನು ಬೀಜ ಹಾಕುತ್ತೀಯೋ ಅದೇ ಫಲ ಬರ್ತದೆ. ಆದ್ರಿಂದ ನಿಂಗೆ ಕಷ್ಟ ಬಂತೋ ದೇವರನ್ನು ಬೈಬೇಡ, ಸುಖ ಬಂತೋ ದೇವರಿಗೆ ಸ್ಮರಣೆ ಮಾಡುವುದನ್ನು ತಪ್ಪಿಸಬೇಡ. ಯಾಕೆಂತ ಹೇಳಿದ್ರೆ ಸುಖ ಬಂದಾಗ ದೇವರ ನೆನಪೇ ಆಗೋದಿಲ್ಲ ನಮಗೆ. ಆದರೆ ಸುಖ ಬಂದಾಗಲೂ ದೇವರನ್ನ ಆಲೋಚನೆ ಮಾಡು. ಇಲ್ಲಿ ಮೃಕಂಡು ಮರುದ್ವತಿಯರು ಹೇಳ್ತಾರೆ, ದೇವರೇ ನನಗೆ ನೀನು ಕಷ್ಟ ಕೊಟ್ಟೆ, ಯಾವ ರೀತಿ ಮಕ್ಕಳಿಲ್ಲ, ಆದರೆ ನನಗೇನು ಬೇಸರ ಇಲ್ಲ, ನನ್ನ ಪ್ರಾರಬ್ಧ ಹೇಗಿದೆಯೋ ಗೊತ್ತಿಲ್ಲ. ಆದ್ರಿಂದ ನಿನ್ನನ್ನು ಮಾತ್ರ ನಾನು ಸ್ಮರಣೆ ಮಾಡ್ತಾ ಇದ್ದೇನೆ. ಸುಖವಾಗಲಿ ದುಃಖವಾಗಲಿ ಹೇ ಭಗವಂತ ನಿನ್ನ ಆಶೀರ್ವಾದ ನನ್ನ ಮೇಲೆ ಇರಲಿ. ಒಂದು ದಿವಸ ಮೃಕಂಡು ಮಹಾಮುನಿ ವಿಶೇಷವಾದಂತಹ ಒಂದು ಯಜ್ಞ ಕಾರ್ಯಕ್ಕೆ ಹೊರಟಿದ್ದ. ಲೋಕ ಕಲ್ಯಾಣಾರ್ಥವಾಗಿ ನಾನು ಅವಮಾನ ದುಮ್ಮಾನಗಳಿಂದ ಕುಸಿದು ಹೋದನಲ್ಲ ಮೃಕಂಡು. ಇಂದಿನ ಕಾಲದಲ್ಲಿ ಈ ರೀತಿ ಅಶರೀರವಾಗಿ ಎಲ್ಲ ಕೇಳಿಸ್ತಾ ಇತ್ತು ನೋಡಿ. ಭಕ್ತ, ನಿನ್ನ ಭಕ್ತಿಗೆ ಮೆಚ್ಚಿ ಬಂದಿದ್ದೇನೆ, ಏನು ಬರಬೇಕು ನಿನಗೆ ಅಂತ ಪರಮೇಶ್ವರ ಕೇಳ್ತಾ ಇರುವಾಗ ಕಣ್ಣನ್ನು ಬಿಟ್ಟಿರುವಂತಹ ಮೃಕಂಡು ಹೇಳ್ತಾರೆ, ಒಂದು ಮುತ್ತನ್ನು ನನಗೆ ಕೊಟ್ಟು ಬಿಡು ಸ್ವಾಮಿ. ಸಂತಾನಹೀನ ಎನ್ನುವಂತಹ ಅಪಕೀರ್ತಿ ಎನ್ನುವಂತಹ ಅಪವಾದದ ಕೈಚುಕ್ಕಿಯನ್ನು ಹೊಂದಿರುವಂತಹ ನನ್ನ ಮರಳಿ ಮರುತ್ವಕ್ಕೆ ಮೇಲಿಂದ
ದುರ್ವಾಶಿಗಳಾಗಿದ್ದು ಪ್ರಯೋಜನ ಏನು ಹೇಳ್ತಾನಂತೆ. ಅಪ್ಪ ತಂದೆ, ನಿನಗೆ ಇಷ್ಟ ಆಗದೇ ಇರತಕ್ಕಂತಹ 100 ಮಂದಿ ಮಕ್ಕಳು ದುರಾಚಾರಿಗಳು, ಭಕ್ತಿ ಇಲ್ಲದೆ ಇರುವಂತಹ ನಾಸ್ತಿಕರು ಅಂತ ಮಕ್ಕಳು ನನಗೆ ಹಾಕಿದೇವರು. ಎಲ್ಲೂ ಕೂಡ ಈ ಪರೀಕ್ಷೆ ಮಾಡ್ತಾ ಇದೆಯಲ್ಲ, ಇರಲಿ ಅದರಿಂದ ಒಬ್ಬ ನನಗೆ ಕೊಡು. ಅವಳು ಹೊರಗಿದ್ರೆ ಆ ಪರೀಕ್ಷೆ ಆಯ್ತು ದೇವರೇ, ನೀನು ಅವರನ್ನು ಕೊಡು. ಶಿವ ಹೋದ ನವಮಾಸದಲ್ಲಿ ದಶಮಾಸದಲ್ಲಿ ಗಣಪತಿ ಗರ್ಭವತಿಯಾಗಿದ್ದಾನೆ. ಆಮೇಲೆ ಗರ್ಭದಿಂದಲ ಓರ್ವ ಬಾಲಕ ಹುಟ್ಟಿ ಬಂದಿದ್ದಾನೆ. ಜನಿಸಿದ ಒಲಿಗುಗರ ಅಜಗತಿ ಗೊತ್ತಾಯ್ತು. ಮಾತನೇ ಎಲ್ಲಿ ಕೂಡ ಕಾಣಿಸ್ತಾ ಇಲ್ಲ. ಹುಡುಗಿ ಹುಟ್ಟಿ ಹೋಗುವಾಗ ಶಿವಾಲಯದಲ್ಲಿ ಶಿವನ ಮುಂಭಾಗದಲ್ಲಿ ತಂದೆಯಾದಂತಹ ಹುಡುಗರು ಶಿವಂತಹ ಎಲೆ ಹೂವು ಹಣ್ಣುಕಾಯಿ ಎಲ್ಲವನ್ನ ಒಂದು ತಟ್ಟೆಯಲ್ಲಿ ಹಾಕಿ ತಿನ್ನು ಶಿವ, ತಿನ್ನು ಶಿವ, ತಿನ್ನು ಅಂತ ಹೇಳ್ತಾ ಇದ್ದಾನಂತೆ. ಊಟ ಬಾರೋ, ಎಷ್ಟು ಹೊತ್ತು ಮಾಡ್ತೀಯೋ, ಹಸಿರಾಗಲ್ಲ ನನಗೆ ಅಂತ ಹೇಳಿದ್ರೆ ನಿದ್ದೆ ಮಾಡ್ತಾ ಇಲ್ಲ. ಇಡೀ ಆಶ್ರಮ ಪರಿಸರದಲ್ಲಿ ನಿದ್ದೆ ಮಾಡ್ತಾ ಇದ್ರು ಕೂಡ ಮಾತಂಡೆ ನಿದ್ದೆ ಮಾಡ್ತಾ ಇಲ್ಲ. ಯಾಕೆ? ಭಗವಂತನ ಚಿಂತನೆಯನ್ನ ಮಾಡ್ತಾ ಇದ್ದಾನೆ, ಭಗವಂತನ ಕೂಗಿ ಕರೀತಾ ಇದ್ದಾನಲ್ಲ. ಅಂತಹ ಮಗನನ್ನ ಕಂಡು ಮರುತ್ವತೆಗೂ ಮೃಗನಿಗೂ ಸಂತೋಷವಾಗಿದೆ. ಸಾಧನೆಯನ್ನ ಸಕಲ ಶಾಸ್ತ್ರ ವೇದ ಚಿಂತನ ಮಂತ್ರದಲ್ಲಿ ಶಿವನನ್ನೇ ವಿಷಯವಾಗಿರಿಸಿಕೊಳ್ಳುತ್ತಾ ಶಿವ ಶಿವ ಎಂಬುದಾಗಿ ಜಪ ಮಾಡುತ್ತಿರುವಂತಹ ಸಂತೋಷದಿಂದ ಮಾಡುತ್ತಾ ಇದ್ದೇನೆ. ನಿಮ್ಮ ಶಿವ ಇನ್ನೇನು ನಾಳೆ ನಾಡಿದ್ದಲ್ಲಿ 16 ವರ್ಷ ಆಗುತ್ತದೆ ಅವಳಿಗೆ. ಆಮೇಲೆ ಆ ಮಗುವನ್ನ ತಿಳ್ಕೊಂಡು ಹೋಗ್ತಾನೆ ಶಿವ. ನಮಗೆ ಉಳಿಸಿಕೊಡುತ್ತಿದ್ದೆ ಸ್ವಾಮಿ. ಆ ಮಗುವನ್ನ ಬಿಟ್ಟು ಅಯ್ಯೋ, ಆ ಮಗುವನ್ನ ನನಗೊಬ್ಬ ಮಗ ಹುಟ್ಟಿದ, ಅವನ ಆಟ ಪಾಠಗಳ ಆಲೋಚನೆ ಮಾಡಬಾರ್ದು. ನಾನು ಏನು ತಪ್ಪು ಮಾಡಿದೆ ಅಂತ ಹೇಳಿ ಶಿಕ್ಷೆಯನ್ನು ತಗೊಂಡೆ ಅಲ್ಪಾಯುಷಿಯಾದಂತಹ ಮಗನನ್ನು ಕೊಟ್ಟನಲ್ಲ. ನನ್ನ ಮಗ ನನಗೆ ಸುಮ್ಮನೆ ಮಾಡ್ಬೋದ? ನಿನಗಂತೂ ಪರಮೇಶ್ವರ ವರ ಕೊಡುವಾಗಲೇ ಆಗಿ ಹೋಗಿ ದೀರ್ಘಾಯುಷ್ಯವಾದ ಮಕ್ಕಳು ಬೇಕು, ಅಲ್ಪಾಯುಷ್ಯಾದ ಮಕ್ಕಳು ಬೇಕು. ಆಗ ದುರಾಚಾರಿಗಳಾದ ನಿತ್ಯವೂ ಕಷ್ಟವನ್ನು ಕೊಡುವಂತಹ, ದೇವರಿಗೆ ಇಷ್ಟ ಇಲ್ಲದಿರುವಂತಹ, ಗಂಡನವರ ಮನೆಗೆ ಕಲ್ಲು ಬಿಸಾಡುವಂತಹ ಮಕ್ಕಳು ಬೇಡ. ಹುಟ್ಟಿದ್ರಂತೂ ಒಳ್ಳೆಯ ಮಗ ಹುಟ್ಟಿ ಅಂತ ಹೇಳಿ ಕೇಳಿದ್ದು ತಪ್ಪೆ. ಕೊನೆಗೂ ಕೂಡ ಒಂದು ಐಶ್ವರ್ಯವನ್ನು ಕೊಡ್ತಾನೆ ಅಂತ ಹೇಳುವಾಗ ಎರಡೂ ಕೈಯಲ್ಲಿ ಕೊಡು ಅಂತ ಹೇಳಿ ಅದನ್ನ ಈ ವಿಚಾರ ನನಗೆ ಚಿಕ್ಕದಿಂದಲೇ ಅಭ್ಯಾಸ ಆಗ್ತದೆ. ಒಂದು ಮಗು ಹೇಳ್ತದೆ ಅಮ್ಮ, ನೀನು ಅಪ್ಪನಿಗೆ ಅಪ್ಪ ದೋಸೆ ಕೊಡ್ತೀನಿ, ನನಗೆ ಮಾತ್ರ ಸಣ್ಣ ದೋಸೆ ಹಾಕಿ ಕೊಡ್ತೀನಿ, ನನಗೆ ದೊಡ್ಡ ದೋಸೆ ಬೇಕು ಅಪ್ಪನಾಗಿ. ಅಮ್ಮನಿಗೂ ಮಗು ದೋಸೆ ಇದೆ, ಮತ್ತೆ ದೊಡ್ಡ ದೋಸೆ ಇಲ್ಲ, ಉದ್ದಿನ ದೋಸೆ. ಆದರೆ ಮಗು ಬೇಡ ಮಾಡ್ತೀನಿ, ನನಗೆ ಅಪ್ಪ ದೋಸೆ ಬೇಕಾ, ನನಗೆ ಇವತ್ತು ಸಣ್ಣ ಸಣ್ಣ ಮಾಡಿ ಹಾಕ್ತೀನಿ, ಅದು ಕೊಡು. ಅಮ್ಮ ಅಪ್ಪ ದೋಸೆ ಮಾಡಿದ್ದು ಗಟ್ಟಿಗೆ ಹಾಕೋದು ತಿನ್ನು ಮುಂದೆ ಕೊಡ್ತಾಳೆ. ಮಗುವನ್ನ ಗಟ್ಟಿ ತೋರಿಸ್ತಾಳೆ. ಆ ಆ ಆ ತಿನ್ನು ಮತ್ತೆ ಕೂತಾನೆ ಅಮ್ಮ ತಿನ್ನುವುದು ಮಕ್ಕಳಿಗೆ ಗೊತ್ತಾಗುತ್ತೆ, ಮಗುವಿಗೆ ಬಾಯಿ ಮಾಡೋದು ಮಾತ್ರ ಗೊತ್ತಾಗುತ್ತೆ. ಒಂದು ಸ್ವಲ್ಪ ತರುವ ದೋಸೆ ಮಾಡಿ ಆಗ ಮಗು ಹೇಳ್ತದೆ, ನಾನು ದಪ್ಪ ದೋಸೆ ತಿಂದೆ, ಗೊತ್ತಿಲ್ಲ ನಾನು ತಿನ್ನೋದು ಕಾಲ್ವಾಲ ಮಾತ್ರ ಗೊತ್ತಾಗುತ್ತೆ, ಅಮ್ಮ ನಿಂತಿದ್ದಾರೆ ಕೈಯಲ್ಲಿ ಪಡ್ಕೊಳ್ತೇನೆ. ಹಾಗೆ ಏನಾದರೂ ಇಟ್ಟುಕೊಳ್ಬೇಕು ಅಂತ ಆಲೋಚನೆ ಮಾಡಿದ್ರೆ ಎರಡು ಕೈಯೆಲ್ಲ 2000 ಕೈಗಳು
ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ವಯನಾಡಿನಲ್ಲಿ ಆ ಮಾದರಿಯಲ್ಲಿ ಗುಡ್ಡೆ ಕುಸಿದು ಯೋಚನೆ ಮಾಡಿದ್ರೆ ಪ್ರಳಯವೋ ಸುನಾಮಿಯೋ ಗುಡ್ಡ ಕುಸಿತವೋ ಎಂಥದ್ದೇ ಆಗಿರಲಿ ನಮ್ಮಿಂದ ಸಾಧ್ಯ ಇದೆಯಾ? ಅದಕ್ಕೆ ಕೃತಜ್ಞತೆ ಹೇಳು, ಹೊಸೋದಿದ್ದಾಗ ಭಗವಂತನ ಸ್ಮರಣೆ ಮಾಡು. ಎಲ್ಲೆಲ್ಲಿ ಸೇರೋ ಕೇಳು. ಯಾಕೆಂತ ಹೇಳಿದ್ರೆ ಕಲಿಯುಗದಲ್ಲಿ ನೋಡುವ ಅದಕ್ಕೊಂದು ಮದುವೆ ಮಾಡಿ ಅದಕ್ಕೊಂದು ಪೂಜೆ ಮಾಡಿ ಆ ಪೂಜೆ ಮಾಡಿ ಹೌದಲ್ವ? ಅವ್ರು ಹೇಳೋದು ಸುಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ ಇಹದಲ್ಲಿ ಇರುವಾಗ ದೇವರನ್ನು ಸ್ಮರಣೆ ಮಾಡಿದ್ರೆ ಪರದಲ್ಲಿ ಆಮೇಲೆ ಹಾಗೆ ಆಗುವಾಗಲೇ ಧನ್ಯವಾದ ಹೇಳು. ಹಾಗೆ ಅನವರತ ಅವನ ಸ್ಮರಣೆಯನ್ನು ಮಾಡು. ಅವ ಒಂದು ವೇಳೆ ಕಿತ್ತುಕೊಳ್ಬೇಕು ಅಂತ ಆಲೋಚನೆ ಮಾಡಿದ್ರೆ 2 ಕೈಯಲ್ಲ 2,000 ಕೈಯನ್ನು ಕೂಡ ನಿಮ್ಮಿಂದ ತಡೀಲಿಕ್ಕೆ ಸಾಯ್ತಾರೆ. ನೋಡು, ಪ್ರಪಂಚ ಹೀಗೆ ನಡೀತಾ ಇರುವುದು. ಆದ್ದರಿಂದ ಕೊಡುವುದನ್ನು ಪಡೆದುಕೊಳ್ಳಲು ಮಾತ್ರ ಹಕ್ಕೆ ಮರುದ್ವತಿ ಹೊರತು ಉಳಿಸಿಕೊಳ್ಳಲು ಮನುಷ್ಯನಾದವನು ತಾಯಿ ಹಕ್ಕಿಗಳ ಪುಟ್ಟಗಳ ಎಡೆಯಿದ್ದಂತಹ ಮರಿ ಹಕ್ಕಿಗಳು ಆಕಾಶಕ್ಕೆ ಸುರಕ್ಷೆಯನ್ನು ಹಾರಿ ಹೋಗುತ್ತಿರುವಂತಹ ಕಾಲ ಉದಯದಲ್ಲಿ ಬಂದ ಹುಲಿಯನು ಆಕಾಶಕ್ಕೆ ಸುರಕ್ಷೆಯನ್ನು ಹಾರಿ ಹೋಗುತ್ತಿರುವಂತಹ ಕಾಲದಲ್ಲಿ ಬೆಟ್ಟದ
ವಿಶೇಷವಾದ ಆಲಯ ಪ್ರತಿಷ್ಠಾಪನೆ ವಿಶೇಷವಾದ ಪ್ರಕ್ರಿಯೆಯನ್ನು ಹೊರಬಂದಿದೆ. ಸುರುಕಾಲ ತುಂಬ ಸತ್ವಶುದ್ಧಿ, ಪ್ರಾಸಾದ ವೃತ್ತಿ, ಅಂಜನೆ ರಾಕ್ಷೋತ್ತಮ ಹೋಮ, ಅಂಜನೆ ವಾಸ್ತು ಹೋಮ, ಅಂಜನೆ ವಾಸ್ತು ಬಲಿದಾನದ ಪುರ ದಾನಿ ಮಲ್ಕೊಂಡು ನಾಯಕುಸ್ತರವಾದ ವಿಶೇಷವಾದ ನಮ್ಮ ಕೆಲವೊಂದು ಆಲಯದ ನವೀಕರಣ ಮಲ್ಪನ ಸಂದರ್ಭ ಅಥವಾ ನಮ್ಮ ನಿರ್ಮಾಣ ಮಲ್ಪನ ಸಂದರ್ಭ ಕೆಲವೊಂದು ದೋಷಗಳು ಅಂಚಿತನ ದೋಷಗಳು ಪರಿಹಾರ ವಿಶೇಷವಾದ ಈ ಆಲಯದ ವಿಶೇಷವಾದ ರಕ್ಷಣೆ ವಿಶೇಷವಾದ ಸ್ಥಿರವಾದ ಈ ಆಲಯ ವಾಸ್ತು ನಮಸ್ಕಾರ